ಕದ ಯಾರು ಗೊತ್ತಾ ಕಲ್ಲ ಸ್ಟ್ರೈಕ್ ಗೊತ್ತಾ ನೆಟ್ಫ್ಲಿಕ್ಸ್ ಆಗಿರಬಹುದು, ಅಮೆಝಾನ್ ಪ್ರೈಮ್, ಇದಕ್ಕೆಲ್ಲ ಕಾಂಪಿಟೇಷನ್ ಕೊಡುವಂತ ಒಂದು ಯೋಚನೆ ಇದೆಯಾ? ಕಂಪ್ಲೀಟ್ ಆಗಿ ಹೋಲ್ ಹಾರ್ಟೆಡ್ಲಿ ಕನ್ನಡಕ್ಕಾಗಿ ಇಡಿ ರೇಡ್ ಆಗುತ್ತಂತೆ, ಹೆಂಗಿರುತ್ತೆ ಅದು, ಹೆಂಗ್ ಬರ್ತಾರೆ? ಇಡಿ ರೇಡ್ ಅನ್ನೋದು ಇಟ್ಸ್ ನಾಟ್ ಪರ್ಟೈನಿಂಗ್ ಟು ಅಸೆಟ್ಸ್ ಆರ್ ನಾಟ್ ಪರ್ಟೈನಿಂಗ್ ಟು ಲಯಬಿಲಿಟೀಸ್. ನಿಮ್ಮ ಲೈಫಲ್ಲಿ ಡೆತ್ ಥ್ರೆಟ್ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಡೆತ್ ಥ್ರೆಟ್ ಅಂದರೆ ಅದಕ್ಕೆ ಎರಡು ಥರ ಇದೆ. ಒಂದು ಬೇಡದೇವ್ರವರು ಸಾಯಿಸೋದು, ಇನ್ನೊಂದು ನಾವು ಸತ್ತೋಗೋದು. ಸುಮಾರು ಸರ್ತಿ ಬಂದಿದೆಯಾ ಸರ್ ಎಕ್ಸ್ಟಾರ್ಷನ್ ಲೆಟರು? ಎಸ್, ಸುಮಾರು ಸತಿ ಬಂದಿದೆ. ಇವಾಗ ಮೊನ್ನೆ ರೀಸೆಂಟಾಗಿ ಬಂದಿರೋ ಲೆಟರು 8 ಕೋಟಿ ದುಡ್ಡು ಕೇಳಿ. ಸೊ ಅರವಿಂದ್ ರೆಡ್ಡಿ ಅವರು ತಾಯಿ ತಂದೆ ಇಬ್ಬರಿಗೂ ಕೂಡ ಪ್ರೀತಿ ಪಾತ್ರ ಆದವರು. ಇವತ್ತು ನಮ್ಮ ತಂದೆ ಇಲ್ಲ, ಅದು ದೊಡ್ಡ ನಷ್ಟ ನನಗೆ, ಅದು ದೊಡ್ಡ ಕಷ್ಟ ನನಗೆ. ಎಲ್ಲ ನಟಿಯರನ್ನ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋಗ್ತಾರೆ. ನನ್ನ ನಟಿಯರನ್ನ ಕರ್ಕೊಂಡು ಹೋಗೋದು ಶ್ರೀಲಂಕಾಗೆ ಕ್ರಿಕೆಟ್ ಟೂರ್ನಮೆಂಟ್ಗೋಸ್ಕರ. ಒಂದು ಟೀಮ್ಗೆ 7 ರಿಂದ 8 ಜನ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾ? ನಾವು 35 ಜನ 40 ಜನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಕರ್ಕೊಂಡು ಹೋಗ್ಬಿಟ್ಟಿದ್ ಮಾತ್ರಕ್ಕೆ ನಮ್ಮ ಟೀಮ್ ಕಲರ್ಫುಲ್ ಆಗಿ ಕಾಣಿಸ್ಬಿಡ್ತು ಅಂದಿದ್ ಮಾತ್ರಕ್ಕೆ ನಾವು ಕೆಟ್ಟವ್ರ? ಏನ್ ಹೇಳ್ತೀನಿ ನಿಮ್ಮ ಫ್ಯಾನ್ಸ್? ಅವ್ರು ನನ್ನ ಫ್ಯಾನ್ ಅಂತ ಹೇಳಲ್ಲ, ಅವ್ರು ನನ್ನ ವೆಲ್ ವಿಶರ್ಸ್. ಜೂನ್ 21ನೇ ತಾರೀಕು ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ನೆನ್ಪಿಟ್ಟುಕೊಳ್ಳುವಂತಹ ಒಂದು ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದೇ ದಿನದಂದು ಲಾಂಚ್ ಆಗಿರೋದು ಕನ್ನಡ OTT ಪ್ರಪ್ರಥಮ ಬಾರಿಗೆ. ಎಲ್ಲಾ ವಿಷಯಗಳು ಕೂಡ ಕನ್ನಡದಲ್ಲೇ ನಿಮಗೆ ಸಿಗುತ್ತೆ. ಸೊ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಿಗೆ ಅಂದ್ರೆ ಬೇರೆ OTTಗಳಿಗೂ ಕೂಡ ಸೆಡ್ ಹೊಡೆಯೋದಕ್ಕೆ ಇದೀಗ AVR ಸಿನಿಮ್ಯಾಕ್ಸ್ ರೆಡಿ ಆಗಿ ಬರ್ತಾ ಇದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ, ಬಿಕಾಸ್ OTT ಅಂದ್ರೆ ಹೆಂಗ್ ಅದನ್ನ ಖರೀದಿ ಮಾಡ್ತಾರೆ, ಏನೆಲ್ಲ ಪ್ರಾಸೆಸ್ ಇರುತ್ತೆ, ಅಥವಾ ಒಬ್ರು ಉದ್ಯಮಿಯಾಗಿ ಅವರ ಲೈಫ್ ಸ್ಟೈಲ್ ಹೇಗಿದೆ, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇದೀಗ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ನಮ್ಮ ಇವತ್ತಿನ ಶೋನಲ್ಲಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಸಂಪೂರ್ಣ ಮಾಹಿತಿನ ಅವ್ರ ಹತ್ರನೇ ಪಡ್ಕೊಳ್ಳೋಣ. ಸರ್ ಹೇಳಿ, ಹೇಗಿದ್ದೀರಾ? ವೆಲ್ಕಮ್ ಟು ದ ಶೋ. ಚೆನ್ನಾಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ತಾವು ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡೋದಕ್ಕೆ ರೆಡಿ ಆಗಿದ್ದೀರಿ. ಸೊ ಈ ಥಾಟ್ ಬಂದಿದ್ದು ಹೇಗೆ, ಈ ಬಗ್ಗೆ ಹೇಳೋದಾದ್ರೆ? ನನ್ನ ಸೆಲೆಬ್ರಿಟಿ ಕ್ರಿಕೆಟ್ ಟೂರ್ನಮೆಂಟ್ಸ್ ಅಂತ ಏನು ನಾವು ಕ್ರಿಕೆಟ್ ಆಡ್ತಾ ಇದ್ವಿ, ಆ ಟೂರ್ನಮೆಂಟ್ಸ್ ಆಡ್ತಾ ನನ್ನ ಸ್ನೇಹಿತರಾದಂಥ ಅವಿನಾಶ್ ಅವರು ಒಂದಿನ ನನ್ನ ಹತ್ರ ಮಾತಾಡಬೇಕು ಅಂತ ಹೇಳಿ ಬಂದು ಕೂತು ಮಾತುಕತೆ ಮಾಡಿದ್ರು. ಅದು ಆ್ಯಕ್ಚುಲಿ ಆಗಿ ಹೇಳಬೇಕಂದ್ರೆ ಈ AVR ಸಿನಿಮ್ಯಾಕ್ಸ್ ಅಂತ ಏನು ಕನ್ನಡಕ್ಕಾಗಿ ಅಂತ ಏನು ನಾವು ಇವತ್ತು ಮಾಡಿದ್ದೀವಿ, ಅದನ್ನು ಆ ಮಗುನ ಹುಟ್ಟಿಸಿರೋದು ಅವಿನಾಶ್ ಅವರು. ಅದನ್ನು ಇವಾಗ ನಾನು ದತ್ತಕ್ಕೆ ತೊಗೊಂಡು ಅದನ್ನು ಸಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅವಿನಾಶ್ ಅವ್ರು ಕೊಟ್ಟಂಥ ಐಡಿಯಾ, ಆ ಐಡಿಯಾನ ಇಂಪ್ರವೈಸ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಕ್ರಿಯೇಟಿವಿಟಿ ಕೊಟ್ಟು ಇವತ್ತು ಈ AVR ಸಿನಿಮ್ಯಾಕ್ಸ್ ಕನ್ನಡಕ್ಕಾಗಿ ಅಂತ OTTನ ಲಾಂಚ್ ಮಾಡಿದ್ವಿ. OTT ಅಂದ ತಕ್ಷಣ ನಮ್ಗೆ ನೆನಪಾಗೋದು ಬಹಳ ದೊಡ್ಡ ಪ್ಲಾಟ್ಫಾರ್ಮ್ಗಳಾಗಿರುವಂಥ ನೆಟ್ಫ್ಲಿಕ್ಸ್ ಆಗಿರಬಹುದು, ಅಮೆಝಾನ್ ಪ್ರೈಮ್, ಇದಕ್ಕೆಲ್ಲ ಕಾಂಪಿಟೇಷನ್ ಕೊಡುವಂಥ ಒಂದು ಯೋಚನೆ ಇದೆಯಾ, ಅಥವಾ ಹೇಗೆ, ಏನು? ನಾವು ಯಾರಿಗೂ ಕಾಂಪಿಟೇಷನ್ ಅಂತ ತಿಳ್ಕೊಳ್ಳೋದು ಬೇಡ. ನಮಗೋಸ್ಕರ ಅಂತ, ನಮ್ಮ ಕನ್ನಡಿಗರಿಗೆ ಅಂತ ಏನು ಮಾಡಿದ್ದೀವಿ ಇವತ್ತು, ಅದನ್ನು ನಮ್ಮ ಕನ್ನಡಿಗರು ಅದನ್ನು ಉಳಿಸ್ಕೊಂಡು, ಅದನ್ನು ಬೆಳೆಸ್ಕೊಂಡು, ಅದನ್ನು ನೋಡಿಕೊಂಡು AVR ಸಿನಿಮ್ಯಾಕ್ಸ್ ಕನ್ನಡಕ್ಕಾಗಿ ಅನ್ನೋದನ್ನು ಒಂದು ಸ್ಥಾನ ಕೊಟ್ಟರೆ, ಆ ಸ್ಥಾನ ಪಡೆದಾಗ ಕಾಂಪಿಟೇಷನ್ ಅನ್ನೋದು ಆಟೋಮ್ಯಾಟಿಕ್ಲಿ ಬರ್ತದೆ. ಬಟ್ ಬೇರೆ OTT ಪ್ಲ್ಯಾಟ್ಫಾರ್ಮ್ಸ್ಗೆ ಚಾಲೆಂಜ್ ಆಗಾಗಲಿ ಇಲ್ಲ ಕಾಂಪಿಟೇಷನ್ ಆಗಲಿ ನಾವು ಬಯಸಲ್ಲ. ಬಟ್ ನಾವು ಮಾಡಿರೋದು ಕಂಪ್ಲೀಟಾಗಿ ಹೋಲ್ ಹಾರ್ಟೆಡ್ಲಿ ಕನ್ನಡಕ್ಕಾಗಿ. ಆ ಮೋಟಿವ್ ಇಟ್ಕೊಂಡು ಮುಂದಕ್ಕೆ ಹೋಗೋಣ ಅನ್ನೋದೊಂದು ಅಭಿಪ್ರಾಯ ನನ್ನದು. ಇತ್ತೀಚಿನ ದಿನಗಳಲ್ಲಿ ಸರ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇಲ್ಲ, ಸ್ಟೋರಿ ಲೈನ್ ಇಲ್ಲ, ಕಥೆ ಇಲ್ಲ ಅನ್ನೋ ಅಂಥ ಟೈಮ್ನಲ್ಲೇ ನೀವು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ಒಂದು ಚಾಲೆಂಜನ್ನು ತಗೊಳ್ತೀರಿ. ಸೊ ಅದಾದ ನಂತರ OTT ಪ್ಲ್ಯಾಟ್ಫಾರ್ಮು. ಸೊ ಯಾವ ರೀತಿ, ಹೇಗೆ ಧೈರ್ಯ ನಿಮಗೆ ಅಂತ? ಈ ಸಿನಿಮಾ ಪ್ರೊಡಕ್ಷನ್ ಅಂತ ನಾವೇನು ಮಾತಾಡ್ತಾ ಇದ್ದೀವಿ, ನಾನು ಇವತ್ತಿನ ದಿನ ಸಿನಿಮಾ ಪ್ರೊಡಕ್ಷನ್ಗೆ ಬಂದಿಲ್ಲ. ಚಿಕ್ಕ ಮಗುವಾಗಿದ್ದಾಗ್ಲೂ ಮನೆಯಲ್ಲಿ ಸಿನಿಮಾಗಳು ಮಾಡ್ತಾ ಇರೋದನ್ನು ನೋಡಿ ಬೆಳೆದವನು ನಾನು. ಸೊ ಸಿನಿಮಾ ಫೆಟರ್ನಿಟಿ ನನಗೆ ಹೊಸದಾಗಿರ್ಬೋದು, ಬಟ್
ನಮ್ಮ ಫ್ಯಾಮ್ಲಿಗೆ ಹೊಸದೇನಲ್ಲ. 8 ಅಂತ ಏನು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ವಿ, ಒಂದಿನ ಸುಜಯ್ ಶಾಸ್ತ್ರಿ ಅವರು ಇದೇ ಥರ ಮನೆಗೆ ಬಂದು ಜೊತೇಲಿ ಕೂತ್ಕೊಂಡು ಊಟ ಮಾಡಬೇಕಾದ್ರೆ 1-2 ಹಾಡು ಹಾಡಿದ್ರು. ಆ ಹಾಡು ಹಾಡಿದ ಮೇಲೆ ಸುಜಯ್ ಶಾಸ್ತ್ರಿ ಅವರು ನನ್ನ ಹತ್ರ 1-2-3 ಪಿಕ್ಚರ್ ಇದೆ ಸರ್, ಸ್ಟೋರಿ ಒಂದು ಸತಿ ಕೇಳಿ ಸರ್ ಅಂತ ಹೇಳಿದಾಗ, ಫಸ್ಟ್ ಒಂದು ಸ್ಟೋರಿ ಕೇಳಿದೆ, ಅದೇನೋ ಇಷ್ಟ ಆಗಿಲ್ಲ. ಎರಡನೇದೊಂದು ಸ್ಟೋರಿ ಕೇಳಿದೆ, ತುಂಬ ಅದ್ಭುತವಾಗಿತ್ತು ಸ್ಟೋರಿ. ಎಲ್ಲ ಪ್ರೊಡ್ಯೂಸರು ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಪಿಕ್ಚರ್ನ, ಅವ್ರು ಮಾಡುವಂಥ ಪಿಕ್ಚರ್ ಅದ್ಭುತವಾಗಿದೆ ಅಂತ ತಿಳ್ಕೊಂಡೇ ಮಾಡೋದು. ಅದು ಯಾರು ಫ್ಲಾಪ್ ಆಗತ್ತೆ ಅಂತ ತಿಳ್ಕೊಂಡು, ಸಕ್ಸಸ್ ಆಗಲ್ಲ ಅಂತ ತಿಳ್ಕೊಂಡು ಯಾರು ಪ್ರೊಡಕ್ಷನ್ ಕೈ ಇಡೋದಿಲ್ಲ. ಬಟ್ ನನಗೆ ಈ ಸಿನಿಮಾ ತುಂಬ ಅದ್ಭುತವಾದಂಥ ಒಂದು ಕತೆ, ಒಂದು ಯೂನೀಕ್ ಕತೆ, ಒಂದು ಥೀಮ್ಡ್ ಸ್ಟೋರಿ ಥರ ಇರ್ತದೆ. ಸೊ ಅದರಿಂದ ಮಾಡೋಣ ಅಂತ ಹೇಳಿದೆ. ಆನಂತರ ಯಾರನ್ನ ಕಾಸ್ಟ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ವಿಜಯ್ ಸೇತುಪತಿ ಸಾಹೇಬ್ರ ಹೆಸರು ಹೇಳಿದ್ರು, ನಮ್ಮ ರವಿಚಂದ್ರನ್ ಸಾಹೇಬ್ರ ಹೆಸರು ಹೇಳಿದ್ರು, ಕಿಶೋರ್ ಅವ್ರ ಹೆಸರು ಹೇಳಿದ್ರು. ಆನಂತರ ರವಿಚಂದ್ರನ್ ಸಾಹೇಬ್ರದ್ದು ಡೇಟ್ಸ್ ಮ್ಯಾಚ್ ಆಗಿಲ್ಲ, ವಿಜಯ್ ಸೇತುಪತಿ ಅವ್ರದ್ದು ಡೇಟ್ಸ್ ಮ್ಯಾಚ್ ಆಗಿಲ್ಲ, ಕಿಶೋರ್ ಸರ್ ಹತ್ರ ನಾವು ಮಾತಾಡೋಕ್ಕಾಗಿಲ್ಲ. ಆನಂತರ ಅನುರಾಗ್ ಕಶ್ಯಪ್ ಅವ್ರ ಹೆಸರು ಹೇಳಿದ್ರು. ಅನುರಾಗ್ ಕಶ್ಯಪ್ ಅವ್ರದ್ದು ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ಅನುರಾಗ್ ಕಶ್ಯಪ್ ಸರ್ ಹತ್ರ ಮಾತಾಡಿ ನೆಕ್ಸ್ಟ್ ದಿನವೇ ಮುಂಬೈಗೆ ಕಳಿಸಿ ಸ್ಟೋರಿ ಕೇಳಿಸಿ ಅವ್ರು ಒಪ್ಕೊಂಡು ಇಮಿಡಿಯೇಟಾಗಿ ಡೇಟ್ಸ್ 3 months ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಇಮಿಡಿಯೇಟಾಗಿ ಪ್ರಾರಂಭ ಮಾಡಿದ್ವಿ. ಇವತ್ತಿನ ದಿನ 8 ಅನ್ನೋ ಮೂವಿ ಕಂಪ್ಲೀಟ್ ಆಗಿದೆ. 16 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಫಸ್ಟು 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಆನಂತರ ಇನ್ನೂ 11 ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಅನುರಾಗ್ ಕಶ್ಯಪ್ ಅವರು ನಮ್ಮ ಕನ್ನಡ ಸಿನಿಮಾಕ್ಕೆ ಬಂದು ಅವ್ರು ಆ್ಯಕ್ಟ್ ಮಾಡಿರೋದು ಒಂದು ದೊಡ್ಡ ಅಚೀವ್ಮೆಂಟ್ ನಮಗೆ. ಸೊ ಆ ನಂಬಿಕೆ ಮೇಲೆ 8 ಅನ್ನೋ ಸಿನಿಮಾನ ಮುಗಿಸಿ ಸೆಪ್ಟೆಂಬರಲ್ಲಿ ಥಿಯೇಟರ್ ರಿಲೀಸ್ಗೆ ರೆಡಿ ಆಗಿದೆ. ಈ 9 to 5 ಜಾಬ್ ಮಾಡೋದು ಅಂದರೆ ರೆಗ್ಯುಲರ್ ಬೇಸಿಸಲ್ಲಿ ಯಾರೆಲ್ಲ ವರ್ಕರ್ಸ್ ಹೋಗ್ತಾರೆ, ಅದೇ ಒಂದು ಡಿಫಿಕಲ್ಟ್ ಟಾಸ್ಕ್ ಅಂತ ಅನ್ನೋವಂಥ ಮಾತಿದೆ IT ವರ್ಕರ್ಸ್ ಎಲ್ಲ. ಸೊ ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಯಾವ ರೀತಿ ನಿಮ್ಮ ಲೈಫ್ ಸ್ಟೈಲ್ ಇದೆ, ಹೆಂಗೆ ಒಂದು ಕಂಪ್ಲೀಟ್ ಡೇ ನೀವು ಹೆಂಗೆ ಸ್ಪೆಂಡ್ ಮಾಡ್ತೀರಾ? ಬಿಕಾಸ್ ಪ್ರೊಡಕ್ಷನಲ್ಲಿ ನೋಡ್ತಾ ಇರ್ತೀವಿ ನಾವು, ಅಲ್ಲೆಲ್ಲೋ ಕ್ರಿಕೆಟಲ್ಲಿ ಕಾಣಿಸ್ಕೊಳ್ತೀರಾ. ಸೊ ಎಲ್ಲ ಕಡೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅನ್ನುವಂಥ ಒಂದು ಹೆಸರು ಎಲ್ಲ ಇಂಡಸ್ಟ್ರಿಯಲ್ಲೂ ಅಥವಾ ಎಲ್ಲ ಕಡೆನೂ ತುಂಬಾ ಫೇಮಸ್ಸು. ಸೊ ಹೆಂಗೆ ಸರ್, ಹೆಂಗೆ ಮ್ಯಾನೇಜ್ ಮಾಡ್ತೀರಿ ನೀವು ಅಂತ? ಒಂದೊಂದು ದಿನ 3:30 ಬೆಳಗ್ಗೆಗೂ ಎದ್ದೇಳ್ತೀವಿ, ಒಂದೊಂದು ದಿನ 6:00ವರೆಗೂ ಎದ್ದೇಳ್ತೀವಿ, ಒಂದೊಂದು ದಿನ 9:00ವರೆಗೂ ಎದ್ದೇಳ್ತೀವಿ. ಪ್ರೀವಿಯಸ್ ಡೇನೇ ನಮ್ದು ಏನು ನೆಕ್ಸ್ಟ್ ಡೇ ಶೆಡ್ಯೂಲ್ ಅಂತ ಏನಿರ್ತದೆ ಅದು ಚಾಕೋ ಬ್ಲಾಕ್ ಆಗಿರ್ತದೆ. ಸೊ ಕ್ರಿಕೆಟ್ ಇರೋ ದಿನ ಬಿಸ್ನೆಸ್ ಮೀಟಿಂಗ್ಸ್ ಮಾಡಲ್ಲ, ಬಿಸ್ನೆಸ್ ಮೀಟಿಂಗ್ಸ್ ಇರೋ ದಿನ ಕ್ರಿಕೆಟ್ ಆಡಲ್ಲ. ಸೊ ರಿಯಲ್ ಎಸ್ಟೇಟ್ ಮೀಟಿಂಗ್ಸ್ ಇರೋ ದಿನ ಪ್ರೊಡಕ್ಷನ್ ಕೆಲಸ ಇಟ್ಕೊಳ್ಳಲ್ಲ, ಪ್ರೊಡಕ್ಷನ್ ಕೆಲಸ ಇರೋ ದಿನ ರಿಯಲ್ ಎಸ್ಟೇಟ್ ಮೀಟಿಂಗ್ಸ್ ಇಟ್ಕೊಳ್ಳಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ಅ ಶೆಡ್ಯೂಲ್, ಇಟ್ ಈಸ್ ಟೈಮ್ಲಿ ಪ್ಲ್ಯಾನ್ಡ್. ಸೊ ಬೆಳಗ್ಗೆ ಏನು ಶೆಡ್ಯೂಲ್ ಅಂತ ರಾತ್ರಿನೇ ಹೇಳಿರ್ತಾರೆ. ಸೊ ಅಕಾರ್ಡಿಂಗ್ಲಿ ಐ ಪ್ಲ್ಯಾನ್ ಮೈ ಡೇ ಆ್ಯಂಡ್ ensure that I do my best wherever I can. OTT ಪ್ಲಾಟ್ಫಾರ್ಮಿಗೆ ಈಗ ನೀವು 500ಕ್ಕೂ ಹೆಚ್ಚು ಸಿನಿಮಾ, ಬಹುಶಃ ಎಲ್ಲೂ ಕೂಡ ಆಗಿಲ್ಲ ಇದು, ಇಷ್ಟೊಂದು ದೊಡ್ಡ ಬಿಗ್ ನಂಬರಲ್ಲಿ ಸಿನಿಮಾವನ್ನ ಹೇಗೆ ಖರೀದಿ ಮಾಡಿದ್ರಿ? ಒಂದೊಂದು ಸಿನಿಮಾಗೆ ಎಷ್ಟು ಪ್ರೈಸಿಂಗ್ ಇರುತ್ತೆ, ಹೇಗೆ ವರ್ಕ್ ಆಯ್ತು ಇದು ಅಂತ? ನಮ್ಮ ಕನ್ನಡ ಫಿಲ್ಮ್ ಫ್ರೆಟರ್ನಿಟಿನಲ್ಲೇ ಒಬ್ಬರು ತುಂಬ ವೆಲ್ ನೋನ್ ಪರ್ಸ್ನಾಲಿಟಿ, ಅವ್ರ ಕಡೆಯಿಂದ 500 ಸಿನಿಮಾ ಪರ್ಚೇಸ್ ಮಾಡಿದ್ವಿ. ಅದು ಬಲ್ಕ್ ಪ್ರೈಸಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಆನಂತರ ಸುಮಾರು ಪ್ರೊಡ್ಯೂಸರ್ಸು, ಆ್ಯಕ್ಟರ್ಸು, ಡೈರೆಕ್ಟರ್ಸು ಅವ್ರವ್ರ ಸಿನಿಮಾನ ಶೋಕಾಸ್ ಮಾಡಬೇಕು AVR ಸಿನಿಮ್ಯಾಕ್ಸಲ್ಲಿ ಅಂತ ಪರ್ಸ್ನಲಾಗಿ ಫೋನ್ ಮಾಡಿದವರು ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದವರು ಇದ್ದಾರೆ, ಫ್ರೆಂಡ್ಸ್ ಮುಖಾಂತರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಕಾಂಟ್ಯಾಕ್ಟ್ ಮಾಡಿದವರು ಇದ್ದಾರೆ. ಸೊ ಅಂಥವ್ರನ್ನೆಲ್ಲ ಕರೆದು ಒಂದು ಸರ್ಟನ್ ಪ್ರೈಸಿಂಗ್ ಮಾತಾಡಿ ಇವಾಗ ಸದ್ಯಕ್ಕೆ ಇನಿಷಿಯಲ್ ಸ್ಟೇಜಸಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಬಟ್ ನೆನ್ನೆ ಲಾಂಚ್ ಆಗಿರೋದ್ರಿಂದ ಇವಾಗ ಒಂದು ಸಿನಿಮಾ ವಿಜುವಲೈಸೇಷನ್ ಆ್ಯಂಡ್ ಪರ್ಚೇಸ್ ಅಂತಲೇ ಒಂದು ಟೀಮ್ ಮಾಡಿದ್ದೀವಿ. ಸೊ ಅದರಲ್ಲಿ 6 ಜನ ಡೈರೆಕ್ಟರ್ಸ್ ಇರ್ತಾರೆ, ನಮ್ಮ ಕಂಪನಿ ಡೈರೆಕ್ಟರ್ಸು. 6 ಜನ ಕಂಪ್ನಿ ಡೈರೆಕ್ಟರ್ಸು ಅದಕ್ಕೊಂದು ವ್ಯಾಲ್ಯೂ ಫಿಕ್ಸ್ ಮಾಡಿ ಆ ವ್ಯಾಲ್ಯೂ ಪ್ರಕಾರ ಪರ್ಚೇಸ್ ಮಾಡ್ತಾರೆ. ಸ್ವಲ್ಪ ಜನ ಪ್ರೊಡ್ಯೂಸರ್ಸ್ಗೆ ಆ ವ್ಯಾಲ್ಯೂ ಕಮ್ಮಿ ಅಂತ ಅನಿಸಿದಾಗ ಅದಕ್ಕೆ ಪೇಪರ್ ವ್ಯೂ ಕೂಡ ಕೊಡ್ತಾರೆ. ಸ್ವಲ್ಪ ಜನ ಪ್ರೊಡ್ಯೂಸರ್ಸ್ಗೆ ವ್ಯಾಲ್ಯೂನಲ್ಲೇ ಕ್ಲೋಸ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಪ್ರೋಸೆಸ್ ಆ್ಯಂಡ್ ಇಟ್ಸ್ ಗೋನ್ ಬಿ ಡನ್ ವೆರಿ ಪ್ರೊಫೆಷ್ನಲಿ. ಸೊ ಐ ಡೋಂಟ್ ಥಿಂಕ್ ನನ್ನ ಇನ್ವಾಲ್ವ್ಮೆಂಟ್ ಇನ್ನು ಮುಂದಕ್ಕೆ ಅದರಲ್ಲಿ ಇರ್ತದೆ ಅಂತ.
ಯಾಕಂದರೆ ದೆರ್ ಇಸ್ ಅ ಕಂಪ್ಲೀಟ್ ಸೆಟಪ್ ಆಫ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಹ್ಯಾಂಡಲ್ ದಿಸ್ ಸಿಚುವೇಶನ್. ಸರ್, ಈಗ ನಿಮ್ಮ ಒಂದು ಲೈಫ್ ಸ್ಟೈಲನ್ನು ನೋಡುವಾಗ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಹೋಮ್ ಟೂರ್ಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಸೊ ಈ ರೀತಿ ಆದಾಗ ಇಡೀ ರೈಡ್ಸು, ಬಿಕಾಸ್ ನಿಮ್ಮ ಹತ್ರ ಕಾಸ್ಟ್ಲಿ ಕಾರ್ ಇರೋದ್ರಿಂದ ನಾನು ಕೇಳ್ತಾ ಇರೋದು, ಹೆಂಗೆ ಫೇಸ್ ಮಾಡ್ತೀರಾ ಸರ್ ಇದನ್ನು? ಯಾವ ರೀತಿ ಹೆಂಗೆ ಅವ್ರು ಬಂದು ನಿಮ್ಮನ್ನು ಟ್ಯಾಕಲ್ ಮಾಡ್ತಾರೆ ಅಥವಾ ಹೆಂಗೆ ನಡೆಯುತ್ತೆ ಈ ಪ್ರಾಸೆಸ್ಸು ಅಂತ? ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಬಿಸ್ನೆಸ್ ಮ್ಯಾನ್ಗಳಿಗೆ ಇಡೀ ರೈಡ್ ಆಗುತ್ತಂತೆ, ಹೆಂಗಿರುತ್ತೆ ಅದು, ಹೆಂಗೆ ಬರ್ತಾರೆ, ಏನು ಕಥೆ ಅಂತ. ಇಡಿ ರೇಡ್ ಅನ್ನೋದು ಇಟ್ಸ್ ನಾಟ್ ಪರ್ಟೈನಿಂಗ್ ಟು ಅಸೆಟ್ಸ್ ಆರ್ ನಾಟ್ ಪರ್ಟೈನಿಂಗ್ ಟು ಲಯಬಿಲಿಟೀಸ್. ಇಡಿ ಅನ್ನೋದು ಇಟ್ ಅಮೌಂಟ್ಸ್ ಟು ಇಲ್ಲೀಗಲ್ ಮನಿ ಅಂತಾರೆ, ಬ್ಲ್ಯಾಕ್ ಮನಿ ಅಂತಾರಲ್ಲ, ದಟ್ ಈಸ್ ಇನ್ ಲೇಮನ್ ಲ್ಯಾಂಗ್ವೇಜ್. ಸೊ ಇಲ್ಲೀಗಲ್ ಮನಿ ಅಂತ ಹೇಳ್ತಾರೆ. ನನ್ನ ಹತ್ರ ಇವತ್ತವರೆಗೂ ನನಗೆ ಗೊತ್ತಿರೋಂಗೆ 1 ಲಕ್ಷ ರೂಪಾಯಿ ಮೇಲೆ ನನ್ನ ಹತ್ರ ದುಡ್ಡಿರಲ್ಲ. ಸೊ ಇಡಿ ಡಿಪಾರ್ಟ್ಮೆಂಟ್ ಅವರು ರೇಡ್ ಮಾಡ್ತಾರೆ ಇಲ್ಲ ರೇಡ್ ಮಾಡಲ್ವೋ ನನಗೆ ಗೊತ್ತಿಲ್ಲ. ಬಟ್ ಲೀಗಲಿ ರೈಟ್ ಇದ್ದೀನಿ. ಐ ಹ್ಯಾವ್ ಕೆಪ್ಟ್ ಎವ್ರಿಥಿಂಗ್ ಇನ್ ಟ್ಯಾಕ್ಟ್, ಮೇಡ್ ಶೋರ್ ದಟ್ ಐ ಹ್ಯಾವ್ abide by all the laws and rules and regulations of our government. So ನನಗೆ ಇಡಿ ನನ್ನ ಸಂಬಂಧಕ್ಕೆ ಇಡಿ ಬರಲ್ಲ ಅಂತ ಒಂದು ಧೈರ್ಯ ನನಗೆ. ಯಾಕಂದರೆ ನಾನು ಯಾವುದೇ ಥರ ಲಿಕ್ವಿಡ್ ಮನಿ ಇಟ್ಟಿಲ್ಲ. ನಮ್ದು ಏನಿದ್ರು ಎಲ್ಲ ಫರ್ಮ್ಸೇ, ನಮ್ದು ಏನಿದ್ರು ಎಲ್ಲ ಕಂಪನೀಸೇ. ಸೊ ಎವ್ರಿಥಿಂಗ್ ಗೋಸ್ ಇನ್ ದ ಫಾರ್ಮ್ ಆಫ್ ವೈಟ್. ಆ್ಯಂಡ್ ದುಡ್ಡು ಬರೋದು ಎಲ್ಲಿಂದ ಬರ್ತಾ ಇದೆ, ದುಡ್ಡು ಹೋಗೋದು ಎಲ್ಲಿಂದ ಹೋಗ್ತಾ ಇದೆ ಅಂತ ನಾವು ಅಕೌಂಟ್ಸ್ ಇಟ್ಟಿದ್ದೀವಿ. ಸೊ ಇನ್ಫ್ಯಾಕ್ಟ್ ರೀಸೆಂಟಾಗಿ GST ಅವ್ರದ್ದು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಸೊ ಆ ಥರ ಸೇಫ್ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಇನ್ಕಮ್ ಟ್ಯಾಕ್ಸು, GST, ಇಡಿ ಅಂದಿದ್ದು ಮಾತ್ರಕ್ಕೆ ಅವರೇನು ಕೆಟ್ಟದ್ದು ಮಾಡಬೇಕು ಅಂತ ಒಂದು ಕೆಟ್ಟ ದೃಷ್ಟಿಯಿಂದ ಅವ್ರು ಬರೋದಿಲ್ಲ. ಒಂದು ಮನುಷ್ಯ ಅಂದಮೇಲೆ ಜ್ವರ ಬರೋದು ಸಹಜ. ಅದೇ ಥರ ಒಂದು ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಇಡಿ, GST, ಇನ್ಕಮ್ ಟ್ಯಾಕ್ಸ್ ಅವರು ಬಂದು ಕ್ವೆಶ್ಚನ್ ಕೇಳೋದಕ್ಕೆ, ನಾವು ಉತ್ತರ ಕೊಡೋದಕ್ಕೆ, ಅವ್ರು ಕೇಳಿರೋ ಕ್ವೆಶ್ಚನ್ಸ್ಗೆ ನಾವು ಉತ್ತರ ಕೊಟ್ಟರೆ ಅವರು ಸಮಾಧಾನ ಆಗಿದ ತಕ್ಷಣ ಅವರು ಸುಮ್ಮನೆ ಆಗ್ತಾರೆ. ನಾವೇನಾದರೂ ತಪ್ಪು ಮಾಡಿದ್ದೀವಿ ಅಂತ ಅವ್ರ ಮನಸ್ಸಿಗೆ ಬಂದು ಇದು ತಪ್ಪಾಗಿದೆ ಅಂತ ಹೇಳಿದಾಗ ನಾವು ಅದಕ್ಕೆ ಏನು ಪೆನಾಲ್ಟಿ ಕಟ್ಟಬೇಕು, ಇಲ್ಲ ಯಾವ ಥರ ಕಾನೂನು ರೀತಿ ಯಾವ ಥರ ಅದನ್ನು ಬಗೆಹರಿಸ್ಕೋಬೇಕು ಆ ಥರ ಬಗೆಹರಿಸ್ಕೋಬೇಕು. ಬಿಸ್ನೆಸ್ ಮ್ಯಾನ್ ಅಂದ ತಕ್ಷಣ 2 ಥಾಟ್ ಪಕ್ಕ ತಲೆಗೆ ಹೋಗೋದು. ಒಂದು ಇಡಿ ರೇಡು, ಇನ್ನೊಂದು ಡೆತ್ ಥ್ರೆಟ್ಸ್. ಯೂಶಲಿ ಎಲ್ಲ ಸಿನಿಮಾದಲ್ಲೂ ಅದೇ ಸ್ಟೋರಿ ಇರುತ್ತೆ. ಅಥವಾ ಸೊ ನಿಮಗೆ ಸರ್ ನಿಮ್ಮ ಲೈಫಲ್ಲಿ ಡೆತ್ ಥ್ರೆಟ್ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಿಮ್ಗೆ ಯಾವುದಾದ್ರೂ ಪಾಸ್ಟಲ್ಲಿ ಏನಾರು ಆ ಥರ ಆಗಿರೋದು ಅಥವಾ ಏನಾರು ಇದೆಯಾ ಸ್ಟೋರಿ? ಡೆತ್ ಥ್ರೆಟ್ ಅಂದರೆ ಅದಕ್ಕೆ 2 ಥರ ಇದೆ. ಒಂದು ಬೇಡದೇವ್ರವರು ಸಾಯಿಸೋದು, ಇನ್ನೊಂದು ನಾವು ಸತ್ತೋಗೋದು. ಅದನ್ನು ಸೂಯಿಸೈಡ್ ಅಂತಾರೆ. ಸೂಯಿಸೈಡ್ ಮಾಡ್ಕೊಳ್ಳೋ ಧೈರ್ಯ ನನಗಿಲ್ಲ. ಯಾಕಂದರೆ ದಟ್ ನೀಡ್ಸ್ ಅ ಲಾಟ್ ಆಫ್ ಗಟ್ಸ್ ಟು ಡೈ. ಸೂಯಿಸೈಡ್ ಮಾಡ್ಕೊತೀನಿ ಅಂತಲೂ ನಾನು ಯಾರ ಹತ್ರನೂ ಹೇಳಲ್ಲ. ಸೂಯಿಸೈಡ್ ಮಾಡ್ಕೊಳ್ಳೋ ಬದಲು ಆ ಥಾಟ್ ಪ್ರೋಸೆಸ್ ಅಂತ ಏನು ಬರ್ತದೆ ಸೂಯಿಸೈಡ್ ಮಾಡ್ಕೊಳ್ಳೋದಕ್ಕೆ, ಅದ್ರ ಬದಲು ಕಷ್ಟನ ಫೇಸ್ ಮಾಡಿ ಸಾಲ್ವ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗೋದು ಒಂದು ಬೆಟರ್ ಪ್ರೋಸೆಸ್ ಅಂತ ನನಗನ್ಸುತ್ತೆ. ಸೊ ಸೂಯಿಸೈಡ್ ಅನ್ನೋದು ನನ್ನ ಕನ್ಸು ಮನಸ್ಸಲ್ಲೂ ಬರಲ್ಲ. ನಾನು ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ ಅಂತ ನಾನು ಹೇಳಲ್ಲ, ಎಲ್ಲರಿಗೂ ಕೆಟ್ಟದ್ದು ಮಾಡಿದ್ದೀನಿ ಅಂತಲೂ ಹೇಳಲ್ಲ. ಸೊ ಸಾಯಿಸುವಂಥ ಪರಿಸ್ಥಿತಿ ಇವತ್ತು ಯಾರಿಗೂ ನನ್ನನ್ನು ಸಾಯಿಸುವಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಥ್ರೆಟ್ನಿಂಗ್ ಏನಾರು ಆಗಿದೆಯಾ? ಥ್ರೆಟ್ನಿಂಗ್ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಎಕ್ಸ್ಟಾರ್ಷನ್ ಲೆಟರ್ಗಳು ಬಂದಿದೆ. ಅದನ್ನು ಕಾನೂನು ರೀತಿ ನಾನು ಯಾರ ಮೇಲೇನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾನೂನು ರೀತಿ ನನಗೆ ಈ ಥರ ಒಂದು ಲೆಟರ್ ಬಂದಿದೆ ಅಂತ ಸುಮಾರು ಸತಿ ಬಂದಿದೆ ಸರ್ ಎಕ್ಸ್ಟಾರ್ಷನ್ ಲೆಟರು? ಎಸ್, ಸುಮಾರು ಸತಿ ಬಂದಿದೆ. ಒಂದು 2-3 ವರ್ಷ ಹಿಂದೆ 1-2 ಸತಿ ಬಂದಿತ್ತು. ಇವಾಗ ಒಂದು 6 ತಿಂಗಳ ಹಿಂದೆ ಒಂದು ಸತಿ ಬಂದಿತ್ತು. ಸೊ ಅದು ಸಹಜ, ಅದೇನು ಮಾಡೋಕ್ಕಾಗಲ್ಲ. ಯಾರೋ ಏನೋ ಭಯ ಬೀಳಿಸ್ತಾರೆ ಅಂತೇಳಿ ಭಯ ಬಿದ್ದು ಮನೆಯಲ್ಲೂ ಕೂರೋಕ್ಕಾಗಲ್ಲ, ಭಯ ಬಿಡೋದು ಇಲ್ಲ. ಯಾಕಂದರೆ ಕಾನೂನು ರೀತಿ ನಾವು ಕರೆಕ್ಟಾಗಿರ್ತೀವಿ. ಕಾನೂನು ವಿರುದ್ಧ ನಾವೇನೂ ಮಾಡಿಲ್ಲ, ಕಾನೂನು ತಪ್ಪಿ ನಾವೇನೂ ಮಾಡಿರಲ್ಲ. ಸೊ ಯಾರಾದರೂ ಒಬ್ಬರು ಥ್ರೆಟ್ನಿಂಗ್ ಲೆಟ್ರ್ ಬರೀತಾರೆ, ಎಕ್ಸ್ಟಾರ್ಷನ್ ಲೆಟ್ರ್ ಬರೀತಾರೆ ಅಂದರೆ ಅದು ಇಂಥವ್ರು ಅಂತ ನಾವು ಸಸ್ಪೆಕ್ಟ್ ಮಾಡಿ ಅಂಥವ್ರ ಮೇಲೆ ಅಲೆಜ್ ಮಾಡೋಕ್ಕೂ ಆಗಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ
ನನಗೆ ಈ ಥರ ಲೆಟ್ರ್ ಯಾರೋ ಬರೆದವ್ರೆ ಅದನ್ನು ಕಂಡುಹಿಡೀರಿ ಅಂತ ಕೇಳ್ಕೊಂಡು ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀವಿ ಹೊರತು ನಾವು ಕನ್ಕ್ಲೂಡ್ ಮಾಡ್ಕೊಂಡು ಯಾವತ್ತೂ ಯಾರಿಗೂ ತೊಂದರೆ ಮಾಡೋದು ನನ್ನ ಉದ್ದೇಶ ಅಲ್ಲ, ನನಗೆ ಇಂಟ್ರೆಸ್ಟು ಇಲ್ಲ. ಎಕ್ಸ್ಟಾರ್ಷನ್ ಲೆಟರ್ ಅಂತ ಬಂದಾಗ ಸೊ ಎಲ್ಲ ಬಾರಿನೂ ದುಡ್ಡಿಗೆ ಬೇಡಿಕೆ ಇಟ್ಟು ಬಂದಿರೋದಾ ಅಥವಾ ಬೇರೆ ರೀತಿ ಏನಾದರೂ ಥ್ರೆಟ್ನಿಂಗ್ ಆಗಿದೆ ನಿಮಗೆ? ದುಡ್ಡಿಗೆ ಮೋಸ್ಟ್ ಆಫ್ ದ ಟೈಮ್ ಬೇಡಿಕೆ ಇಟ್ಟು ಬಂದಿರೋದು. ಮೊದಲನೇ ಸತಿ 1 ಕೋಟಿ ದುಡ್ಡು ಕೇಳಿದರು, ಅದಕ್ಕೆ ಮುಂಚೆ 50 ಲಕ್ಷ ದುಡ್ಡು ಕೇಳಿದರು. ಇವಾಗ ಮೊನ್ನೆ ರೀಸೆಂಟಾಗಿ ಬಂದಿರೋ ಲೆಟರು 8 ಕೋಟಿ ದುಡ್ಡು ಕೇಳಿದ್ರು. 7 ರಿಂದ 8 ಕೋಟಿ ಅಂತ ಕೇಳಿದ್ದಾರೆ. ಲಾಸ್ಟ್ ಬಂದಿರೋದೇ ಲಾರ್ಜ್ ಅಮೌಂಟ್. ಬಟ್ ಆಲ್ ದಟ್ ಡಸಂಟ್ ಮ್ಯಾಟರ್, ಯು ಜಸ್ಟ್ ನೀಡ್ ಟು ಕೀಪ್ ಗೋಯಿಂಗ್ ಅಪ್ ಆ್ಯಂಡ್ ಗೋಯಿಂಗ್ ಅಹೆಡ್ ಇನ್ ಲೈಫ್. ಈ ರೀತಿ ಲೆಟರ್ಸ್ ಬಂದಾಗ ಸರ್ ಭಯ ಆಗಲ್ವಾ? ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ತೀರಾ? ನಿಮ್ಮ ಸುತ್ತಮುತ್ತ ಇರೋರಿಗೆ ಹೇಳ್ತೀರಾ? ಏನು ಮಾಡ್ತೀರಿ ಅಂತ? ನಮ್ಮ ವೆಲ್ ವಿಷರ್ಸ್ ಅಂತ ಯಾರು ಇರ್ತಾರೆ ಅವ್ರಿಗೆ ಹೇಳಿರ್ತೀವಿ. ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವರು ಭಯ ಬಿದ್ದುಬಿಡ್ತಾರೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕೀಪ್ ದ ಫ್ಯಾಮಿಲಿ ಅವೇ ಫ್ರಮ್ ಸಚ್ ಅನ್ವಾಂಟೆಡ್ ನ್ಯೂಸೆನ್ಸ್. ಬಟ್ ನಮ್ಗೆ ಬೇಕಾಗಿರೋರು ನಮ್ಮ ಟೀಮಲ್ಲಿರುವಂಥ ಅಡ್ವೊಕೇಟ್ಸ್ಗೆ, ನಮ್ಮ ಟೀಮಲ್ಲಿರುವಂಥ CEOಸ್ಗೆ, COOಸ್ಗೆ ಇಂಥವ್ರಿಗೆಲ್ಲ ಹೇಳಿಟ್ಟಿರ್ತೀವಿ. ಯಾಕಂದರೆ ನಾಳೆ ದಿನ ಎಲ್ಲದನ್ನೂ ನೆಗ್ಲಿಜೆಂಟಾಗಿ ತೊಗೊಳಕ್ಕಾಗಲ್ಲ. ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಲ್ಲರಿಗೂ ಗೊತ್ತಿರಬೇಕು ಅಂತ ಹೇಳಿ ನಮ್ಗೆ ತುಂಬ ಬೇಕಾಗಿರೋರಿಗೆ, ನಂಬಿಕಸ್ಥರಿಗೆ ಹೇಳಿಟ್ಟಿರ್ತೀವಿ. ಈ ರೀತಿ ಆಗುವಾಗ ಎಲ್ರಿಗೂ ಒಂದರ ಮೇಲೆ ಕಣ್ಣು ಬೀಳುತ್ತೆ. ಇಷ್ಟೊಂದು ಎಕ್ಸ್ಟಾರ್ಷನ್ ಲೆಟರ್ಸ್ ಬರ್ತಾ ಇದೆ. ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ನೆಟ್ವರ್ತ್ ಏನು, ಎಷ್ಟಿರ್ಬೋದು? ಆಸ್ತಿ ಪಾಸ್ತಿ ವಿಚಾರ, ಚಿರಾಸ್ತಿ ಸ್ಥರಾಸ್ತಿ ಹೇಳ್ಬಿಡಿ ಸರ್. ನಿಮ್ಮ ಕಾರ್ಗಳು, ನಿಮ್ಮ ಲೈಫ್ ಸ್ಟೈಲ್ ನೋಡಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಕಾಮೆಂಟ್ ಸೆಕ್ಷನಲ್ಲೂ ಬರ್ತಾ ಇರುತ್ತೆ, ಓ ತುಂಬ ದುಡ್ಡಿಟ್ಟಿದ್ದಾರೆ ಅರವಿಂದ್ ರೆಡ್ಡಿ ಅವರು ಅಂತ. ಏನು ಹೇಳ್ತೀರಿ ಇದಕ್ಕೆ? ಜನರ ಒಂದು ಪರ್ಸೆಪ್ಷನ್ ಅದು ಇವತ್ತವರೆಗೂ ನನಗೂ ಗೊತ್ತಿಲ್ಲ ಮ್ಯಾಮ್. ಬಟ್ ಅನ್ಫಾರ್ಚುನೇಟ್ ಆಗಿ ನಾನು ಹೇಳೋಕ್ಕೆ ಬರಲ್ಲ, ಅದು ಹೇಳಬಾರ್ದು, ಕಾನೂನು ರೀತಿ ತಪ್ಪಾಗತ್ತೆ ಅದನ್ನು ಹೇಳಿದ್ರೆ. ಹೌದು, ದೇವ್ರ ದಯೆಯಿಂದ, ತಂದೆ ತಾಯಿ ಆಶೀರ್ವಾದದಿಂದ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೋ ಮಾಡ್ತಾಯಿದ್ದೀನಿ. ಕಾನೂನು ರೀತಿ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಎಲ್ಲ ಕಾನೂನು ರೂಲ್ಸ್ನ, ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಎಲ್ಲೋ ಒಂದು ಜಾಗದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಅದನ್ನು ಸರಿಪಡಿಸ್ಕೊಂಡು ಕಾನೂನು ಚೌಕಟ್ಟಲ್ಲಿ ನಾವೇನೇ ಬಿಸ್ನೆಸ್ ಮಾಡಿದ್ರು ಕಾನೂನು ಚೌಕಟ್ಟಲ್ಲೇ ಮಾಡ್ತಾಯಿದ್ದೀವಿ, ನಾವೇನೇ ಸಂಪಾದನೆ ಮಾಡಿದ್ರು ಕಾನೂನು ಚೌಕಟ್ಟಲ್ಲೇ ಮಾಡ್ತಾಯಿದ್ದೀವಿ. ನಿಮ್ಮ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರಿ. ಸೊ ಮೊನ್ನೆಯಿಂದಲೂ ಕೂಡ ನಾವು ನೋಡಿದ್ವಿ ನಿಮ್ಮ ತಾಯಿಯವರು ಎಲ್ಲ ಕಡೆ ಅಂದರೆ ನಿಮ್ಮ ಒಳ್ಳೊಳ್ಳೆ ಕಾರ್ಯಕ್ಕೆ ಚಾಲನೆ ಕೂಡ ಕೊಡ್ತಾ ಇದ್ದಾರೆ. ಅವರೇ ಒಂದು ಬೈಟ್ ಕೊಟ್ಟು ವಿಶ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ AVR ಸಿನಿಮ್ಯಾಕ್ಸ್ ಅನ್ನ. ನಿಮ್ಮ ಕ್ರಿಕೆಟ್ ಸ್ಟೇಡಿಯಂಗೂ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅರವಿಂದ್ ರೆಡ್ಡಿ ಅವರು ತಾಯಿ ತಂದೆ ಇಬ್ಬರಿಗೂ ಕೂಡ ಪ್ರೀತಿ ಪಾತ್ರ ಆದವರು. ಸೊ ತಂದೆಯನ್ನ ಕಳ್ಕೊಂಡ ಬಳಿಕ ಅಮ್ಮನ ಜೊತೆ ಹೆಚ್ಚು ಕ್ಲೋಸ್ ಆದ್ರ ಹೇಗೆ ಅಂತ? ಅಮ್ಮ ಅಪ್ಪ ಇಬ್ಬರ ಜೊತೆನೂ ತುಂಬ ಕ್ಲೋಸ್ ಆಗಿದ್ದೆ. ತಂದೆನ ಕಳ್ಕೊಂಡ್ಮೇಲೆ ನಾನು, ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ದೊಡ್ಡಕ್ಕ ಒಬ್ಬರು US ಅಲ್ಲಿದ್ದಾರೆ. ನಾವು ಇಷ್ಟೇ ಜನ ಆಗಿರೋದ್ರಿಂದ ಫ್ಯಾಮ್ಲಿನಲ್ಲಿ ಮಕ್ಕಳು ಇಷ್ಟೇ ಜನ ಆಗಿರೋದ್ರಿಂದ ನಾನು, ನಮ್ಮ ಅಕ್ಕ ಇಬ್ಬರು ನಮ್ಮ ಅಮ್ಮಗೆ ತುಂಬ ಕ್ಲೋಸು. ಸೊ ನಾನು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಫಸ್ಟು ನಮ್ಮ ತಂದೆ ತಾಯಿ ಬ್ಲೆಸ್ಸಿಂಗ್ಸು, ಅವ್ರ ವಿಷಯದಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದು. ಇವತ್ತು ನಮ್ಮ ತಂದೆ ಇಲ್ಲ, ಅದು ದೊಡ್ಡ ನಷ್ಟ ನನಗೆ, ಅದು ದೊಡ್ಡ ಕಷ್ಟ ನನಗೆ. ಅಮ್ಮ ಇದ್ದಾರೆ. ಅಮ್ಮ ಜೊತೆ ಮುಂಚೆಯಿಂದ ನಾವು ಹೆಂಗಿದ್ವಿ ಅದೇ ಥರ ಇವತ್ತು. ಏನಂದರೆ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇರೋದ್ರಿಂದ ಅಮ್ಮ ಕಾಣಿಸ್ಕೊತಾ ಇದ್ದಾರೆ. ಇಲ್ಲ ಅಂದ್ರೂ ಅಮ್ಮ ಯಾವಾಗಲೂ ನನ್ನ ಜೊತೆನೇ ಇರೋರು. ಅಮ್ಮ ಅಪ್ಪ ಇಬ್ಬರು ಜೊತೆಯಲ್ಲೇ ಇರೋರು. ಅಮ್ಮ ಮತ್ತು ಅಪ್ಪ ಎಲ್ಲ ಬಿಸ್ನೆಸ್ಸಸ್ಗೆ ಫಸ್ಟ್ ವಿಶ್ ಮಾಡ್ತಾ ಇದ್ದಿದ್ದೆ ಅಮ್ಮ ಅಪ್ಪ. ಅಪ್ಪ ಯೂಸ್ ಟು ಗೈಡ್ ಮೀ ಅಲಾಂಗ್. ಅಮ್ಮ ಯೂಸ್ ಟು ಎನ್ಶೋರ್ ದಟ್ ಐ ಪುಟ್ ಎವ್ರಿಥಿಂಗ್ ಇನ್ ಅ ಸಿಸ್ಟಮ್ಯಾಟಿಕ್ ಆರ್ಡರ್ ಅಂತ. ಯಾರು ಸ್ಟ್ರಿಕ್ಟ್ ಸರ್ ನಿಮಗೆ? ಇಬ್ಬರು ಸ್ಟ್ರಿಕ್ಟ್. ಯಾರ ಹತ್ರ ಆದರೂ ಪೆಟ್ಟು ತಿಂದಿದ್ದು ನೆನಪಿದ್ಯಾ? ಆಲ್ಮೋಸ್ಟ್ ದಿನ ಓದೇ ತಿಂತಾ ಇದ್ದೆ ಅಮ್ಮ ಕೈಯಲ್ಲಿ ಕಾಲೇಜ್ವರೆಗೂ. ಯಾವ ಒಂದು ಇನ್ಸಿಡೆಂಟ್ ಯಾವುದಾದ್ರು ಶೇರ್ ಮಾಡ್ಬೋದಾ? ಒಂದಿನ 3:30 ಮನೆಗೆ ಬರ್ತೀನಿ ಅಂತೇಳಿ 5:30 ಬಂದೆ. ಓಕೆ. ಸೊ ಎಲ್ಲಿ ಹೋಗಿದೆ ಅಂತ ಹೇಳಿರಲಿಲ್ಲ. 3rd ಇಯರ್ LLBನಲ್ಲಿದ್ದೆ. ಆವತ್ತಿನ ದಿನ ನಮ್ಮ ತಂದೆಗೆ ತುಂಬ ಕೋಪ ಬಂದು ನನ್ನ ಕ್ರಿಕೆಟ್ ಬ್ಯಾಟೇ ಎತ್ಕೊಂಡು ನನ್ನನ್ನೇ ಹೊಡ್ತಿದ್ರು. ಸೊ ಇಟ್ ವಾಸ್ ಆಲ್ವೇಸ್ ಫಾರ್ ಹಿಮ್ ಇಟ್ ವಾಸ್ ಐ ವಾಸ್ ವೆರಿ ಇಂಪಾರ್ಟೆಂಟ್, ಮೈ ಸಿಸ್ಟರ್ ವಾಸ್ ವೆರಿ ಇಂಪಾರ್ಟೆಂಟ್. ಸೊ ಆವತ್ತು ಅನ್ಕೋಬೋದಾಗಿತ್ತು ನಾವು ಯಾಕೆ ಹೊಡೆದ್ರು ಅಂತ. ಬಟ್ ಇವತ್ತು ಅನಿಸುತ್ತೆ, ಯಾಕಂದರೆ ನಾವು ಮನೆಯಲ್ಲಿ ಯಾರೋ ಒಬ್ಬರನ್ನ ಎಲ್ಲೋ ಹೋಗಿರೋರನ್ನ ಇಷ್ಟೊತ್ತಿಗೆ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಕೇಳ್ತೀವಿ. ಅದೇ ಥರ ಆವತ್ತಿನ ದಿನ ಅಪ್ಪ ಅಮ್ಮ ಕೇಳೋ ಅಧಿಕಾರ ಆವತ್ತು ಇತ್ತು ಅವ್ರಿಗೆ.
ಅಂತ ಇವತ್ತು ಅರ್ಥ ಆಗ್ತದೆ ನಮಗೆ. ಸೊ ಆ ಥರ ಅಪ್ಪ ಅಮ್ಮ ಬೋತ್ ವೇರ್ ವೆರಿ ಸ್ಟ್ರಿಕ್ಟ್ ಇನ್ ಟರ್ಮ್ಸ್ ಆಫ್ ಸ್ಟೆಪ್ಪಿಂಗ್ ಔಟ್, ಆಚೆ ಹೋಗೋದು ಬರೋದು, ಟೈಮಿಂಗ್ ಅಂದರೆ ಟೈಮಿಂಗ್ ಮೇಂಟೈನ್ ಮಾಡಬೇಕಾಯ್ತು. ಮುಂಚೆಯಿಂದನೂ 7:30 ಆದಮೇಲೆ ಮನೆಯಿಂದ ಆಚೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಅದು ಇವತ್ತಿನ ಕಾಲದಲ್ಲಿ ನಾವೇನೋ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಸಿಚುವೇಶನ್ ಬೆಳೆದಿದ್ದೀವಿ ಅನ್ನೋ ಒಂದು ಸಿಚುವೇಶನ್ಗೆ ಸ್ವಲ್ಪ ಲಿಬರ್ಟಿ ಕೊಟ್ಟಿದ್ದಾರೆ. ಸೊ ಆ ಥರ ಅಮ್ಮ ಅಪ್ಪ ವಾಸ್ ಆಲ್ವೇಸ್ ಬೀನ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿಥಿಂಗ್ ಐವ್ ಡನ್. ವಿತ್ ದರ್ ಬ್ಲೆಸ್ಸಿಂಗ್ಸ್ ಐ ಆಮ್ ಸ್ಟಿಲ್ ಕಂಟಿನ್ಯೂಯಿಂಗ್ ಟು ಡೂ ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ಡ್ಯಾಡಿ ವಿಲ್ ಆಲ್ವೇಸ್ ಬ್ಲೆಸ್ ಮೀ ಆ್ಯಂಡ್ ಮೈ ಮದರ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಮೀ. ಲಾಯರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗ ನೀವು? 1998 ಓಕೆ. ಸೊ ಮನೆಯಲ್ಲೂ ಅದೇ ಇತ್ತಾ ಅಥವಾ ಹೇಗೆ ನಿಮ್ಮ ಚಾಯ್ಸ್ ಅದು? ಇಲ್ಲ, ಅಪ್ಪ ವಾಂಟೆಡ್ ಮೀ ಟು ಬಿಕಮ್ ಅ ಆಟೋಮೊಬೈಲ್ ಇಂಜಿನಿಯರ್. ಓಕೆ. ಅಮ್ಮ ನೆವರ್ ಫೋರ್ಸ್ಡ್ ಮೀ ಆನ್ ವಾಟ್ ಐ ಹ್ಯಾಡ್ ಟು ಬಿ ಬಿಕಾಸ್ ಶಿ ಲೆಫ್ಟ್ ಇಟ್ ಟು ಮೀ. ನಿನ್ಗೇನು ಇಷ್ಟ ಆಗುತ್ತೋ ಅದು ಮಾಡು ಅಂತ. ಆನಂತರ ಲಾ ಅನ್ನೋದನ್ನು ಚೂಸ್ ಮಾಡಿದ್ದು ನಾನು ಕ್ರಿಕೆಟ್ ಆಡೋಕ್ಕೆ. 5 ವರ್ಷ ಸಿಕ್ಕತ್ತೆ ಯೂನಿವರ್ಸಿಟಿಗೆ ಆಡೋಕ್ಕೆ, 5 ವರ್ಷ ಸಿಕ್ಕತ್ತೆ ಫ್ರೀಯಾಗಿ ಕ್ರಿಕೆಟ್ ಆಡೋಕ್ಕೆ ಅಂತ ಲಾ ಚೂಸ್ ಮಾಡಿದ್ದೆ. ಬಟ್ ನನ್ನ ಯಾವತ್ತೂ ಲೈಫಲ್ಲಿ ಡ್ರೀಮ್ ಕೂಡ ಮಾಡಿರಲಿಲ್ಲ ನಾನೊಬ್ಬ ಲಾಯರ್ ಆಗ್ತೀನಿ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ವಾಟ್ ಐ ಹ್ಯಾವ್ ಡನ್ ಟುಡೇ ಇನ್ ಟರ್ಮ್ಸ್ ಆಫ್ ಮೈ ಕ್ವಾಲಿಫಿಕೇಷನ್ಸ್. And I'm very happy with what I'm doing today. On a very peaceful note, on a very comfortable note, I'm running my life in a very peaceful way. ಈ ಬಾಲಿವುಡ್ಡಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಮದುವೆ ಬಗ್ಗೆ ವದಂತಿ ಬಂದರೆ ನಿಮ್ಮದು ಗರ್ಲ್ ಫ್ರೆಂಡ್ಸ್ ಬಗ್ಗೆನೇ ವದಂತಿ ಬರುತ್ತೆ. ಮದುವೆ ಯಾವಾಗ? ಇಷ್ಟರಲ್ಲೇ ಮದುವೆ ಆಗ್ತಾ ಇದ್ದೀನಿ, ಇಷ್ಟರಲ್ಲೇ ಮದುವೆ ಆಗಬೇಕು ಅಂತ ತಿಳ್ಕೊಂಡಿದ್ದೀನಿ. ಯಾರು ಸರ್ ಆ ಹುಡುಗಿ? ಇನ್ನೂ ಯಾರು ಅಂತ ಗೊತ್ತಿಲ್ಲ. ಸೊ ಟೈಮ್ ಬಂದಾಗ ಯಾವ ಥರ ಇರಬೇಕು ಸರ್ ಹುಡುಗಿ? ಲಕ್ಷಣವಾಗಿ ಮನೆ ನೋಡ್ಕೊಳ್ಳೋ ಅಂತ ಒಂದು ಹೆಂಗಸಾದರೆ ಸಾಕಮ್ಮ, ಅದಕ್ಕಿಂತ ಜಾಸ್ತಿ ಏನು ಬೇಕಾಗಿಲ್ಲ. ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ಥರ, ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಥರ ಮನೆ ಉಳಿಸ್ಕೊಂಡು ಮನೆ ನಡೆಸ್ಕೊಂಡು ಹೋದರೆ ಅದಕ್ಕಿಂತ ಜಾಸ್ತಿ ಏನು ಕೇಳೋಕೆ ಇಷ್ಟಪಡೋದಿಲ್ಲ. ಸೊ ಐ ನೆವರ್ ಹ್ಯಾಡ್ ಸರ್ ನಿಮಗೆ ಪ್ರಪೋಸಲ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನಿಮಗೆ ಅದು ಏನು ಮಾಡೋಕ್ಕಾಗಲ್ಲ. ಇಟ್ ಹ್ಯಾಪನ್ಸ್. ಏನು ಹೇಳ್ತೀರಿ ಅವರಿಗೆಲ್ಲ? ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ತೀನಿ, ಸ್ವಲ್ಪ ಜನಕ್ಕೆ ರಿಪ್ಲೈನೂ ಮಾಡೋದಿಲ್ಲ. ಬಿಕಾಸ್ ಇಟ್ಸ್ ಅನ್ ಅನ್ವಾಂಟೆಡ್ ಹೆಡ್ ಏಕ್. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದ್ಯಾಟ್. ಐ ಡೋಂಟ್ ವಾಂಟ್ ಟು ಸ್ಟ್ರೆಸ್ ಅಬೌಟ್ ದ್ಯಾಟ್. ಸೊ ಪಾಪ ಅವ್ರ ತಪ್ಪು ಅಂತ ನಾನು ಹೇಳಲ್ಲ. ಅದೇ ರೀತಿನಲ್ಲಿ ನಾನು ಎಲ್ಲರಿಗೂ ಆನ್ಸರ್ ಕೊಡೋಕ್ಕೂ ಆಗೋದಿಲ್ಲ. ಸೊ ಇಟ್ ಇಸ್ ಬೆಟರ್ ಫಾರ್ ಮೀ ಟು ಕೀಪ್ ಇಟ್ ವೆರಿ ಕ್ವೈಟ್ ಆ್ಯಂಡ್ ವೆರಿ ಸೈಲೆಂಟ್. ಯಾಕೆ ಎಲ್ಲ ಅಂದರೆ ಸರ್ ಈಗ ನೀವು ಬ್ರೇಕಪ್ ಅನ್ನೋದು ಯಾವ ಕಾರಣಕ್ಕೆ ಆಗ್ತಾ ಹೋಗುತ್ತೆ? ನಿಮ್ಗೆ ಏನು ಅನಿಸುತ್ತೆ? ಸ್ವಲ್ಪ ಜನಕ್ಕೆ ನನ್ನ ಬಿಸ್ನೆಸ್ ಶೆಡ್ಯೂಲು, ನನ್ನ ಬಿಸ್ನೆಸ್ ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ. ಸ್ವಲ್ಪ ಜನಕ್ಕೆ ನಾನು ಟೈಮ್ ಕೊಟ್ಟಿಲ್ಲ ಅಂತ ತಿಳ್ಕೊತಾರೆ. ಸ್ವಲ್ಪ ಜನ ಅವರು ಮದುವೆ ಫಿಕ್ಸ್ ಆಗಿ ಹೋಗ್ಬಿಡ್ತಾರೆ. ಸೊ ಇಟ್ ಡಿಪೆಂಡ್. ನಾಟ್ ದಟ್ ಆಲ್ ಬ್ರೇಕಪ್ಸ್ ಆರ್ ಬ್ಯಾಡ್. ನನ್ನ ಎಲ್ಲ ಗರ್ಲ್ ಫ್ರೆಂಡ್ಸು ಕೆಟ್ಟದಾಗೆ ಬ್ರೇಕಪ್ ಮಾಡ್ಕೊಂಡು ಹೋದವರು ಅಲ್ಲ. ಇವತ್ತು ಸುಮಾರು ಜನ ನನ್ನ ಜೊತೆ ಟಚಲ್ಲಿದ್ದಾರೆ, ಸುಮಾರು ಜನ ಮಾತಾಡ್ತಾರೆ, ಅವ್ರಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಸೊ ಸಮ್ ಥಿಂಗ್ಸ್ ಆರ್ ವೆರಿ ಕ್ಲೀನ್ ಆ್ಯಂಡ್ ಸಮ್ ಥಿಂಗ್ಸ್ ಆರ್ ವೆರಿ ರೈಟ್. ಸೊ ಲೈಫ್ ಗೋಸ್ ಆನ್. ಸೊ ನೆಕ್ಸ್ಟ್ ಮದುವೆ ಪ್ಲ್ಯಾನ್ಸ್ ಇದೆ ಸರ್ದು? 2026 ಮದುವೆ ಆಗಬೇಕು ಅಂತ ಇದ್ದೀನಿ. ಓಕೆ. ಇಷ್ಟರಲ್ಲೇ ಪ್ಲಾನ್ಸ್ ಆಚೆ ಬರ್ತದೆ. ಸರ್ ಹೇಳಿ, ಈಗ ನಿಮ್ಮ ಪರ್ಸ್ನಲ್ ಲೈಫನ್ನು ಹೊರತುಪಡಿಸಿ ಬಿಸ್ನೆಸ್ ಅಂತ ಬಂದಾಗ ಸರನ್ನು ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಸರ್ ನೆಕ್ಸ್ಟ್ ಏನು ಡಿಸಿಷನ್ ತಗೊಳ್ತಾರೆ ಅನ್ನೋದೇ ಹೇಳೋಕ್ಕಾಗಲ್ಲ. ನಿಮ್ಮ ಸುತ್ತಮುತ್ತ ಹೇಳಿರೋದಿದ್ದು. ಸೊ ಯಾವ ರೀತಿ ನೀವು ಬಿಸ್ನೆಸ್ ಪ್ಲಾನಿಂಗ್ ಹೆಂಗೆ ಮಾಡ್ತೀರಿ ಏನು ಅಂತ? ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಯೋಚನೆ ಯಾವ ರೀತಿ ನಡೆಯುತ್ತೆ ಅಂತ? ಬೇಸಿಕ್ಲಿ ನಾನು ಒಬ್ಬನೇ ಒಂದಿನ ಎಲ್ಲೋ ಒಂದು ಜಾಗದಲ್ಲಿ ಕೂತಿದ್ದೀನಿ ಅಂದಾಗ ಅದು ನನಗೆ ಟೈಮ್ ಫಾರ್ ಥಿಂಕಿಂಗ್ ಅಂತ ಹೇಳ್ತಾರೆ. ಸೊ ಒಂದು ವಾರದಲ್ಲಿ ಒಂದು ದಿನ, ದಟ್ ಈಸ್ ಅ ಸಂಡೇ, ನಾನು ಯಾರನ್ನೂ ಭೇಟಿ ಆಗಲ್ಲ ನಾರ್ಮಲಾಗಿ. ನಾನು ಒಬ್ಬನೇ ಮನೇಲಿ ಇರ್ತೀನಿ. ಬೆಳಗ್ಗೆ ಎದ್ದು ಹೇಳ್ತೀನಿ, ದೇವಸ್ಥಾನಕ್ಕೆ ಹೋಗಿ ಬಂದು ಅಮ್ಮ ಊಟ ಕಳಿಸ್ತಾರೆ, ಊಟ ಮಾಡಿ. ಆವತ್ತೊಂದು ದಿನ ಮನೆಯಲ್ಲಿ ಶೆಫ್ಸ್ ಊಟ ಮಾಡಲ್ಲ, ಆವತ್ತು ಅಮ್ಮನೇ ಕಳಿಸ್ತಾರೆ ಊಟ. ಆವತ್ತೊಂದಿನ ಊಟ ಮಾಡಿದ ನಂತರ ಥಿಯೇಟರ್ ರೂಮಲ್ಲಿ ಕೂತ್ಕೊಂಡು ಇಫ್ ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಮೈ ನೆಕ್ಸ್ಟ್ 1 ವೀಕ್ಸ್ ಶೆಡ್ಯೂಲ್, ಆವಾಗ ರಿಯಲ್ ಎಸ್ಟೇಟಲ್ಲಿ ಏನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಪ್ರೊಡಕ್ಷನಲ್ಲಿ ಏನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಇವತ್ತಿನ ದಿನ AVR ಸಿನಿಮ್ಯಾಕ್ಸ್ ಅನ್ನೋದ್ರಲ್ಲಿ ಏನು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಬೇಕು, ಈ ಝೋನ್ ಟಾರ್ಕ್ 3 ಏನು ಹೊಸದು ಮಾಡಬೇಕು, ಈ ಝೋನ್ ಲಗೂನ್ ರೆಸಾರ್ಟಲ್ಲಿ ಏನು ಹೊಸದು ಮಾಡಬೇಕು,
ಇನ್ಯಾವುದೋ ಒಂದು ಪ್ರಾಪರ್ಟಿ ಇದೆ ಅದನ್ನ ಹೆಂಗೆ ಡೆವಲಪ್ ಮಾಡಬೇಕು, ಇದೆಲ್ಲ ಒಂದು 3-4 ಅವರ್ ಯೋಚನೆ ಮಾಡ್ತಾ ಕೂತಿರ್ತೀವಿ. ಅದನ್ನು ಮಂಡೇ ಮಾರ್ನಿಂಗಿಂದ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ನಾನು ಯೋಚನೆ ಮಾಡೋದು ನನ್ನ ಮನಸ್ಸಲ್ಲೇ ಇರ್ತದೆ, ನಾನು ಯಾರ ಹತ್ರ ಶೇರ್ ಮಾಡಿರೋದು. ಸೊ ಅವ್ರಿಗೆ ಅದೊಂಥರ ಸರ್ಪ್ರೈಸ್ ಆಗುತ್ತೆ, ನಾನು ಇದೇನೋ ಒಂದು ಬಂದು ಹೇಳಿದ್ದಾರೆ ಇದನ್ನು ಮಾಡಬೇಕು ಅಂತ. ಬಟ್ ಅದ್ರ ಹಿಂದೆ ಇರೋ ಪ್ರೋಸೆಸ್ಸು, ಅದ್ರ ಹಿಂದೆ ಇರೋ ಥಾಟ್ ಪ್ರೋಸೆಸ್ಸು ಅವ್ರಿಗೆ ಮೇ ಬಿ ಐ ವುಂಟ್ ಹ್ಯಾವ್ ಡಿಸ್ಕಸ್ಡ್ ಇಟ್ ವಿತ್ ದೆಮ್, ಸೊ ದೇ ವೋಂಟ್ ಬಿ ಅವೇರ್ ಆಫ್ ಇಟ್. ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅರವಿಂದ್ ರೆಡ್ಡಿ ಅವರು ಸಿಕ್ಕಾಪಟ್ಟೆ ಏನು ಆ್ಯಕ್ಟಿವ್ ಆಗಿರ್ತಾರೆ ಅಂತ ಅನಿಸುತ್ತೆ. ಸೊ ನೆಗೆಟಿವ್ ಕಾಮೆಂಟ್ಸನ್ನು ಹೆಂಗೆ ತಗೊಳ್ತೀರಿ ಸರ್ ನೀವು? ಬಿಕಾಸ್ ಯು ಹ್ಯಾವ್ ಫೇಸ್ಡ್ ಅ ಲಾಟ್ ಪಾಸ್ಟ್ ಒಂದಷ್ಟು ತಿಂಗಳಲ್ಲಿ. ಸೊ ಅದು ಎಫೆಕ್ಟ್ ಆಗುತ್ತಾ? ಅದನ್ನ ಅರವಿಂದ್ ರೆಡ್ಡಿ ಅವರು ಕಮೆಂಟ್ ಸೆಕ್ಷನ್ ನೋಡೋಕ್ಕೆ ಹೋಗಲ್ಲ. ಸ್ವಲ್ಪ ಜನಕ್ಕೆ ಗೊತ್ತಾಗ್ದಿರೋ ಮಾಡ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿದ್ದು ಬೇಕು ಅಂತ ಮಾಡ್ಬೋದು. ಯಾರಾದ್ರೂ ಮಾಡಿಸ್ತಾ ಇದಾರೆ ಅಂತ ಹೇಳಿ ಅನ್ಸುತ್ತಾ? ಬಿಕಾಸ್ ನಿಮ್ಗೆ ಗೊತ್ತು, ಫ್ಯಾನ್ಸ್ ವಾರ್ ನಡೆದಾಗ ಇನ್ನೊಬ್ರು ಫ್ಯಾನ್ಸಿಗೆ ಇನ್ನೊಬ್ರು ಬೈಯೋದು ಈ ಥರ ಎಲ್ಲ ಆಗುತ್ತೆ. ಸೊ ನಿಮಗೆ ಗೊತ್ತಿದ್ದು ಕಾಮೆಂಟ್ ಹಾಕ್ಸ್ತಾ ಇದಾರೆ ಅನ್ನುವಂಥ ಒಂದು ಫೀಲಿಂಗ್ ಯಾವಾಗ? ಆ ಕಮೆಂಟ್ ಸೆಕ್ಷನ್ ನೋಡೋಕ್ಕೆ ಹೋಗಲ್ಲ ಮೇಡಮ್. ಅದರಿಂದ ನಮಗೆ ಬೇಕು ಅಂತ ಮಾಡಿಸ್ತಾ ಇದ್ದಾರೋ ಬೇಡ ಅಂತ ಮಾಡಿಸ್ತಾ ಇದ್ದಾರೋ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಪ್ರೊಡಕ್ಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸಾವಿರಾರು ಇರ್ತದೆ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಜಸ್ಟ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾನಲ್ಲಿ ಯಾಕೆ ಆ್ಯಕ್ಟಿವ್ ಆಗಿರ್ತೀವಿ ಅಂದರೆ ಅದರಿಂದ ನಮಗೇನು ಸಂಪಾದನೆ ಬೇಕಾಗಿಲ್ಲ. ಬಟ್ ಅದರಲ್ಲಿ ಜನಗಳಿಗೆ ಈ ಥರ ಏನೋ ಒಂದು ಬರ್ತಾ ಇದೆ, ಈ ಥರ ಏನೋ ಒಂದು ಮಾಡ್ತಾ ಇದ್ದಾರೆ, ಈ ಥರ ಏನೋ ಒಂದು ಕ್ರಿಯೇಟ್ ಆಗ್ತಾ ಇದೆ ಅನ್ನೋದೊಂದು ಅವೇರ್ನೆಸ್ ಇರಲಿ ಅಂತ ಸೋಷಿಯಲ್ ಮೀಡಿಯಾನಲ್ಲಿ ಇದೀವೇ ಹೊರತು ಸೋಷಿಯಲ್ ಮೀಡಿಯಾ ಪೊಟ್ರೇಯಿಂಗಿಂದ ನನ್ನ ಜೀವನ ನಡೀತಾ ಇಲ್ಲ ಇವತ್ತು. ಸೊ ನಾರ್ಮಲಾಗಿ ನಾನು ಕಮೆಂಟ್ ಸೆಕ್ಷನ್ಸ್ ಓದೋಕ್ಕೆ ಹೋಗಲ್ಲ. ಯಾರಾದರೂ ಯಾವಾಗಾದರೂ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಇಗ್ನೋರ್ ಅಂತ ಮೆಸೇಜ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಐ ಹ್ಯಾವ್ ನಥಿಂಗ್ ಅಗೇನ್ಸ್ಟ್ ಎನಿಬಡಿ. ನಾನು ಯಾರಿಗೂ ಏನು ತಪ್ಪು ಮಾಡಿಲ್ಲ. ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರ್ಗೂ ತಪ್ಪು ಮಾಡಿಲ್ಲ, ನನ್ನ ಬಗ್ಗೆ ಒಳ್ಳೆಯದಾಗಿ ಮಾತಾಡ್ತಾ ಇರೋರ್ಗೂ ಒಳ್ಳೇದು ಮಾಡಿಲ್ಲ ನಾನು. ಸೊ perception of people differs, and what they say is what they feel. They have all the right to do so. So I don't think I should stress about it. ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದಿಲ್ಲ, ಈ ಥಾಟ್ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ನನಗೆ ಗೊತ್ತಿರೋಂಗೆ ನಾನು ಸುತ್ತಮುತ್ತ ಇರುವಂಥ ಎಲ್ಲ ಹೆಣ್ಮಕ್ಳಿಗೂ ತುಂಬ ಗೌರವ ಕೊಟ್ಟಿದ್ದೀನಿ. ನಾನು ಯಾವತ್ತೂ ಈ ಬಗ್ಗೆ ಗೌರವ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾನು ಯಾವತ್ತೂ ಕೇಳಲಿಲ್ಲ. ನನಗೆ ಯಾರೂ ಹೇಳಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಮನೆಯಲ್ಲಿ ಇರೋದೆಲ್ಲ ಹೆಂಗಸ್ರೆ. ದೊಡ್ಡ ಅಕ್ಕ, ಎರಡನೇ ಅಕ್ಕ, ಅಮ್ಮ. ದೊಡ್ಡ ಅಕ್ಕಾಗ 2 ಹೆಣ್ಮಕ್ಳು, ಎರಡನೇ ಅಕ್ಕಾಗ 1 ಹೆಣ್ಮಗು. ಸೊ ಭಾವಂದರು, ನಾನು ಮತ್ತು ಎರಡನೇ ಅಕ್ಕ ಮಗ ಬಿಟ್ಟರೆ ಇನ್ನೆಲ್ಲರಿದ್ರೆ ಹೆಣ್ಮಕ್ಳು. ಸೊ ಹೆಣ್ಮಕ್ಳಿಗೆ ಗೌರವ ಕೊಡದೇ ಇರೋವಂಥ ಒಂದು ಪರಿಸ್ಥಿತಿ ನನ್ನ ಜೀವನದಲ್ಲಿ ಬರೋದಿಲ್ಲ. ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ನಾನು ಯಾವತ್ತಿಗೂ ಕೊಡ್ತೀನಿ. ನನಗೇನಾದರೂ ತಪ್ಪಾಗಿದೆ ಅನಿಸಿದ್ರೂ ಅವ್ರಿಗೆ ಗೌರವಾಗೇ ಹೇಳ್ತೀನಿ ಯಾವುದು ತಪ್ಪು ಯಾವುದು ಸರಿ ಅಂತ ನನಗೆ ಅನಿಸಿರೋ ಪ್ರಕಾರ. ಸೊ ಇವತ್ತಿನ ದಿನ ನನಗೆ ಗೊತ್ತಿರೋಂಗೆ ಯಾವ ಹೆಣ್ಮಕ್ಳು ಅರವಿಂದ್ ರೆಡ್ಡಿ ನಮ್ಮ ಮರ್ಯಾದೆ ಕೊಡಲ್ಲ ಇಲ್ಲ ಗೌರವ ಕೊಡಲ್ಲ ಅಂತ ಹೇಳಿದವರು ಯಾರೂ ಇಲ್ಲ. ಆ ಥರ ನಿಮ್ಗೇನಾದರೂ ಅನಿಸಿದರೆ, ಆ ಥರ ನಿಮ್ಗೇನಾದರೂ ಒಂದು ಸಸ್ಪಿಷನ್ ಇದ್ದರೆ ಯಾರಾದರೂ ಇನ್ನು ಮುಂದೆ ಬಂದು ನಿಮ್ಮ ಮುಂದೆ ಹೇಳ್ಬೋದೇನೋ ಇಂಟರ್ವ್ಯೂ ಆದಮೇಲೆ. 2-3 ಗಂಟೆ ತನಕ ಪ್ರತಿದಿನ ಪಾರ್ಟಿ ಮಾಡ್ತಾರೆ ಅವರು. ಪಾರ್ಟಿ ಫ್ರೀಕು, ಪಾರ್ಟಿ ಲೈಫೇ ಅವ್ರದ್ದು ಜಾಸ್ತಿ ಅನ್ನೋಂಥ ನೋಷನ್ ಹೊರಗಡೆ ಈ ಪ್ರಕರಣ ಆದ ನಂತರ ಬಂದಿರೋದು. ಸೊ ಏನು ಹೇಳ್ತೀರಿ? ಈ ಪ್ರಕರಣ ಬಗ್ಗೆ ಮಾತಾಡೋದು ಬೇಡ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ಅಲ್ಲ ಸರ್, ಪಾರ್ಟಿ ಮಾಡೋದು ಹೌದಾ? ಪ್ರತಿದಿನ ಮಾಡ್ತೀರಾ? ಏನದು, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಒಬ್ಬ ಮನುಷ್ಯ, ದೆವ್ವ ಅಲ್ಲ. ಪ್ರತಿದಿನ 3 ಗಂಟೆವರೆಗೂ ಎದ್ದು ಕೂತಿರೋದಕ್ಕೆ ಕೆಲಸ ಕಾರ್ಯ ಇಲ್ಲದೇ ಇರೋವಂಥ ಮನುಷ್ಯನೂ ಅಲ್ಲ. ಸೊ ಅದು ಯಾರು ಹೇಳಿದಾರೋ ಅದು ಅವ್ರನ್ನೇ ನೀವು ಕೇಳ್ಕೋಬೇಕು, ನನಗೆ ಗೊತ್ತಿಲ್ಲ. ನೀವಂತೂ ಪಾರ್ಟಿ ಮಾಡೋದಿಲ್ಲ? ಪಾರ್ಟಿ ಮಾಡ್ತೀನಿ, ಪಾರ್ಟಿ ಮಾಡಲ್ಲ ಅಂತ ನಾನು ಹೇಳಲ್ಲ. ವಾರದಲ್ಲಿ 1 ದಿನ ಎಲ್ಲಾದರೂ ಬೇಕಾಗಿರೋ ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿ ಕನ್ನಡ ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಬೇಕಾಗಿರೋವಂಥ ಒಂದು 3-4 ಜನ ಫ್ರೆಂಡ್ಸು ಅವ್ರ ಜೊತೆ ಹೋಗ್ತೀವಿ, ಕೂತ್ಕೊತೀವಿ, ಹಾಡು ಕೇಳ್ತೀವಿ. ಇವತ್ತಿನ ದಿನ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಕ್ಲಬ್ಗಳು 11:30-12 ಗಂಟೆ ಕ್ಲೋಸ್ ಆಗುತ್ತೆ. ವಾಪಸ್ ಮನೆಗೆ ಬರೋ ಅಷ್ಟೊತ್ತಿಗೆ 1 ಗಂಟೆ ಆಗಿರ್ತದೆ. 1 ಗಂಟೆಗೆ ವಾಪಸ್ ಬಂದು ಮನೇಲಿ ಮಲ್ಕೊಂಡ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ತಿರ್ಗಾ ನಾನು ಹೇಳ್ದಂಗೆ 6:30 ಆಗ್ಬೋದು, 3:30 ಆಗ್ಬೋದು, 9:30 ಆಗ್ಬೋದು. ನಮ್ಮ ಶೆಡ್ಯೂಲ್ ಯಾವ ಥರ ಇರ್ತದೋ ಆ ಶೆಡ್ಯೂಲ್ ಪ್ರಕಾರ ಎದ್ದು ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ.
ಸರ್ ನಂಗೊಂದು ಪ್ರಶ್ನೆ. ಅರವಿಂದ್ ರೆಡ್ಡಿ ಅವರು ಸಾಯಿಬಾಬಾ ದೇವರನ್ನ ತುಂಬಾ ನಂಬ್ತಾರೆ ಅಂತ. ಸೊ ನೀವು ಮನೆಯಲ್ಲಿ ಎಲ್ಲಾ ಕಡೆ ಅದೇ ಫೋಟೋಸ್ ಇದೆ. ಸೊ ನಿಮ್ಗೆ ಆಗಿರುವಂತ ಒಂದು ಮಿರಾಕಲ್ ಎಕ್ಸ್ಪೀರಿಯನ್ಸ್ ಏನು ಶೇರ್ ಮಾಡ್ಬೋದು? ಯಾಕೆ ಅಷ್ಟೊಂದು ನಂಬಿಕೆ ಆ ದೇವ್ರ ಮೇಲೆ ಅಂತ? ದೇವ್ರ ಮೇಲೆ ನಂಬಿಕೆ ಮಿರಾಕಲ್ ಆದ್ರೇನೆ ಇರ್ಬೇಕಾ? ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ, ಆ ಥರ ಯಾಕಷ್ಟು ಕನೆಕ್ಟ್ ಆ ಒಂದು ದೇವ್ರ? ನನಗೆ ನನ್ನ ಹೋಪು ಶಿರ್ಡಿ ಸಾಯಿಬಾಬಾ ಅವರು, ನನ್ನ ಸ್ಟ್ರೆಂತು ಶಿರ್ಡಿ ಸಾಯಿಬಾಬಾ ಅವರು ಹಾಗೂ ನಮ್ಮ ತಂದೆಯವರು. ಒಂದು ನಂಬಿಕೆ, ಯಾವುದೇ ಥರ ಒಂದು ಅವಮಾನ ಆಗಲಿ, ಇಲ್ಲ ಯಾವುದೇ ಒಂಥರ ಮೋಸ ಆಗಲಿ, ಇಲ್ಲ ನಾವು ಯಾರಿಗೂ ತಪ್ಪು ಮಾಡ್ದಿರೋ ಆಗಲಿ, ಇಲ್ಲ ನಮ್ಗೆ ಯಾರು ತಪ್ಪು ಮಾಡ್ದಿರೋ ಒಂದು ಸಿಚುವೇಷನಲ್ಲಿ ಉಳಿಸ್ಕೊತಾರೆ ಅಂತ ಹೇಳಿ ನಾನು ದೇವ್ರನ್ನ ಮತ್ತು ನಮ್ಮ ತಂದೆಯವರ ಆಶೀರ್ವಾದ, ಬೆಳಗ್ಗೆ ಒಂದು ಸತಿ ಎದ್ದಿದ ತಕ್ಷಣ ನಮ್ಮ ಸಾಯಿಬಾಬಾ ದೇವಸ್ಥಾನ ಪೂಜೆ ಮಾಡ್ತೀನಿ, ತಂದೆಗೆ ಪೂಜೆ ಮಾಡ್ತೀನಿ. ದಿನ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಆನಂತರ ನಾನು ನಾನ್ ವೆಜ್ ಆಗಲಿ ಇಲ್ಲ ಒಂದು ಡ್ರಿಂಕ್ ಆಗಲಿ ಮುಟ್ಟೋದು. ಅಲ್ಲಿವರೆಗೂ ನಾನು ಏನೂ ಮಾಡಲ್ಲ. ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಸರ್? ಸಿಕ್ಕಾಪಟ್ಟೆ ಕ್ರಿಕೆಟ್ ಎಲ್ಲ ಸಖತ್ತಾಗಿ ಆಡ್ತೀರಾ, 6, 4 ರೀಲ್ಸಲ್ಲೆಲ್ಲ ನಾನು ನೋಡ್ತಾ ಇದ್ದೆ. ಸೊ ಹೆಂಗೆ ಸರ್, ಏನು ನಿಮ್ಮ ಡೈಲಿ ರುಟೀನು? ಜಿಮ್ ಹೋಗ್ತೀರಾ ಹೇಗೆ? ನಾರ್ಮಲಾಗಿ ಜಿಮ್ಗೆ ಹೋಗಲ್ಲ. ಅಂದರೆ ಬೆಳಗ್ಗೆ ಎದ್ದು ಅಫ್ಕೋರ್ಸ್ ನಾನು ಸ್ಟ್ರೆಚಿಂಗ್ ಎಕ್ಸಸೈಸಸ್ಸು, ನನ್ನ ಬೇಸಿಕ್ ಆ್ಯಬ್ಸು, ಸ್ಕ್ವಾಟ್ಸು ಮಾಡ್ತೀನಿ. ನಂತರ ಆ್ಯಸ್ ಯೂಶ್ವಲ್ ವರ್ಕ್ ಮೇಲೆ ಇರ್ತೀನಿ. ಆ್ಯಂಡ್ ಗುಡ್ ಡಯಟ್ ಫುಡ್ ತಿಂತೀನಿ ಅಷ್ಟೇ. ಬೆಳಗ್ಗೆಯಿಂದ ಸಂಜೆವರೆಗೂ ವೆಜ್ ನಾನು ಹೇಳ್ದಂಗೆ ನಿಮಗೆ. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಮಾತ್ರನೇ ನಾನು ನಾನ್ ವೆಜ್ ಮುಟ್ಟೋದು. ಶನಿವಾರ ದಿನ ನಾನ್ ವೆಜ್ ತಿನ್ನಲ್ಲ, ಇಡೀ ದಿನ ತಿನ್ನಲ್ಲ. ಮತ್ತೊಂದು ಅಭ್ಯಾಸ ನಮ್ದು ಏನು ಅಂದರೆ 12 ಗಂಟೆ ರಾತ್ರಿ ಆದಮೇಲೆ ನಾನು ನಾನ್ ವೆಜ್ ತಿನ್ನಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಆ ಥರ ನನ್ನದೇ ಆದಂಥ ಒಂದು ರೂಟೀನ್ ಇದೆ ಲೈಫಲ್ಲಿ. ಸೊ ಅದನ್ನು ಫಾಲೋ ಮಾಡ್ತೀನಿ. ಒಬ್ಬ ಮನುಷ್ಯಂಗೆ ಸೆಲ್ಫ್ ಲವ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅರವಿಂದ್ ರೆಡ್ಡಿ ಅವರನ್ನು ನೋಡಿದ್ರೆ ಸೊ ಹೊಸ ಕಾಸ್ಟ್ಯೂಮಲ್ಲಿ ಒಂದ್ಸತಿ ಕಾಲೇಜ್ ಲುಕ್ಕಲ್ಲಿ ಇರ್ತೀರಿ, ಒಂದ್ಸತಿ ಬಿಸ್ನೆಸ್ ಮ್ಯಾನ್ ಆಗಿರ್ತೀರಿ, ಒಂದ್ಸತಿ ಫಾರ್ಮಲ್ಸಲ್ಲಿ ಇರ್ತೀರಿ. ಸೊ ನಿಮ್ಮ ಡ್ರೆಸ್ ಡಿಸೈನ್ ಎಲ್ಲ ಮಾಡೋದು ಯಾರು? ಅಥವಾ ನಿಮ್ಗೆ ಹೆಂಗಷ್ಟು ಟೈಮ್ ಸಿಗುತ್ತೆ? ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಇವತ್ತು ಹೆಂಗೆ ಬರ್ಬೋದು ಸರ್ ಅಂತ ಅನ್ಕೊಳ್ಳೋ ಥರ ಸಡನ್ ಆಗಿ ಒಂದು ಶಾಕ್ ಕೊಡ್ತೀರಿ. ಸೊ ಹೆಂಗೆ ಸರ್ ನಿಮ್ಮದು ಡ್ರೆಸ್? ಡಿಪೆಂಡಿಂಗ್ ಆನ್ ದ ಅಕೇಶನ್, ಡಿಪೆಂಡಿಂಗ್ ಆನ್ ದ ಮೀಟಿಂಗ್ಸ್ ದಟ್ ಐ ಅಟೆಂಡ್. ನನಗೆ ಡಿಸೈನರ್ ಅಂತ ಯಾರೂ ಇಲ್ಲ. ಸೊ ನನ್ನನ್ನು ನೋಡ್ಕೊಳ್ಳೋಕ್ಕೆ ಅಂತ ಇಬ್ಬರು ಇದ್ದಾರೆ ಮನೆಯಲ್ಲಿ. ಒಬ್ಬರ ಹೆಸರು ಸಂಜು ಅಂತ, ಇನ್ನೊಬ್ಬರ ಹೆಸರು ಮಾಫಿಯಾ ಅಂತ. ಸೊ ಇನ್ನೊಂದು ಹುಡುಗ ವಸಂತ್ ಅಂತ ಇದ್ದಾರೆ. ಸೊ ಅವ್ರಿಗೆ ನಾನು ಜೀನ್ಸು ಶರ್ಟ್ ಬೇಕಂದರೆ ಜೀನ್ಸು ಶರ್ಟ್ ಬೇಕು ಅಂತ ಹೇಳ್ತೀನಿ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ. ಸೂಟ್ ಬೇಕು ಅಂದರೆ ಸೂಟ್ ಬೇಕು ಅಂತ ಹೇಳ್ತೀನಿ. ಪಂಚೆ ಶರ್ಟು ಅಂದರೆ ಪಂಚೆ ಶರ್ಟು ಅಂತ ಹೇಳಿರ್ತೀನಿ. ಕ್ರಿಕೆಟ್ ಕಾಸ್ಟ್ಯೂಮ್ ಅಂದರೆ ಯಾವ ಟೂರ್ನಮೆಂಟ್ ಆಡ್ತಾ ಇದ್ದೀನೋ ಆ ಕ್ರಿಕೆಟ್ ಕಾಸ್ಟ್ಯೂಮ್ ಅಂತ ಹೇಳಿರ್ತೀನಿ. ಸೊ ಮನೇಲಿರುವಾಗಲೂ ಬೇಸಿಕ್ಲಿ ಐ ಫೀಲ್ ನೈಸ್ ಟು ಸ್ಟೇ ಇನ್ ಶಾರ್ಟ್ಸ್ ಆ್ಯಂಡ್ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಆ ಥರ. ಸೊ ಕ್ಯಾಶುವಲ್ ಮೀಟಿಂಗ್ಸಲ್ಲಿ ಜೀನ್ಸು ಫಾರ್ಮಲ್ ಶರ್ಟ್ಸ್ ಹಾಕ್ತೀನಿ. ತುಂಬ ಇಂಪಾರ್ಟೆಂಟ್ ಮೀಟಿಂಗ್ಸ್ಗೆ ಫಾರ್ಮಲ್ಸ್, ಪ್ರಾಪರ್ ಫಾರ್ಮಲ್ಸ್ ಹಾಕ್ತೀನಿ. ಯಾವತ್ತಾದರೂ ಒಂದಿನ ಪಂಚೆ ಮತ್ತು ಶರ್ಟ್ ಹಾಕ್ಕೊಂಡು ಎಲ್ಲೋ ಹೋಗಬೇಕು ಅಂದಾಗ ಅದನ್ನು ಹಾಕ್ಕೊಂಡು ಹೋಗ್ತೀನಿ. ಸೊ ಐ ಡೋಂಟ್ ಹ್ಯಾವ್ ಅ ಕಾಸ್ಟ್ಯೂಮ್ ಡಿಸೈನರ್. ಐ ಹ್ಯಾವ್ ದ 3 ಬಾಯ್ಸ್ ಹು ಟೇಕ್ ಕೇರ್ ಆಫ್ ಮೀ. ಅವರೇ ನನ್ನ ಡೈಲಿ ಬಟ್ಟೆ ಪ್ಲ್ಯಾನಿಂಗ್ ಅವರೇ ಮಾಡಿಟ್ಟಿರ್ತಾರೆ. ಸೊ ಐ ಜಸ್ಟ್ ಅಬೈಡ್ ಬೈ ದೆಮ್. ಐ ಡೋಂಟ್. ಯಾವುದು ನಿಮ್ಮ ಕಾಸ್ಟ್ಲಿಯೆಸ್ಟ್ ಶಾಪಿಂಗ್? ಅಂದರೆ ಶಾಪಿಂಗ್ ಮಾಡಿರೋದು ಇದು ನಾನು ತಗೊಳ್ಳೇಬೇಕು, ಏನಾರು ಆಗಲಿ, ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಯಾವುದು ಕಾಸ್ಟ್ಲಿಯೆಸ್ಟ್ ಶರ್ಟಾ, ಬಟ್ಟೆನಾ, ಗಾಗಲ್ಸ್, ಯಾವುದಾದ್ರು ನಿಮ್ಮ ಕಲೆಕ್ಷನಲ್ಲಿ? ನಿಜ ಹೇಳ್ಬೇಕಂದ್ರೆ ನಿಮಗೆ ಇವತ್ತರೆಗೂ ಅಂಗಡಿಗೆ ಹೋಗಿ ಬಟ್ಟೆ ತೊಗೊಂಡವನೇ ಅಲ್ಲ. ಎಲ್ಲೋ ಒಂದು ಶೋರೂಮ್ಗೆ ಹೋಗಿ ಸನ್ಗ್ಲಾಸಸ್ ತೊಗೊಂಡವನೇ ಅಲ್ಲ. ಸೊ ನನಗೆ ಏನೋ ಒಂದು ಇಷ್ಟ ಆಯ್ತು ಅಂದರೆ ಒಬ್ಬರು ಫ್ರೆಂಡ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವರು ಒಂದಷ್ಟು ತರ್ತಾರೆ. ಅದರಲ್ಲೂ ಒಂದಷ್ಟು ಚೂಸ್ ಮಾಡ್ತೀನಿ, ಒಂದಷ್ಟು ಬಿಡ್ತೀನಿ. ಸೊ ನಾನು ಐ ಡೋಂಟ್ ಬೈ ಕ್ಲೋತ್ಸ್ ಇನ್ ಲ್ಯಾಕ್ಸ್ ಆರ್ ಇನ್. ಇದುವರೆಗೆ ಯಾವುದು ಕಾಸ್ಟ್ಲಿಯೆಸ್ಟ್ ನೀವು ಪರ್ಚೇಸ್ ಮಾಡಿದ್ರು ನೆನಪಿದ್ರೆ? ನೆನಪಿಲ್ಲ, ಹೇಳೋದೇ ಇಲ್ಲ, ಮತ್ತೆ ಇಡೀ ರೇಟ್ ಮಾಡ್ಬಿಟ್ಟು. ನೆನಪಿಲ್ಲ. ಓಕೆ. ಟ್ರಿಪ್ಸು ಸಾಕಷ್ಟು ಅರವಿಂದ್ ರೆಡ್ಡಿ ಅವರನ್ನ ಹೊರಗಡೆ ಶ್ರೀಲಂಕಾದಲ್ಲಿ ಏನು ಮಾಡ್ತಾ ಇರ್ತೀರ ಸರ್ ನೀವು? ಅಲ್ಲೊಂದು ಇದು ನ್ಯೂಸ್ ಸೆನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ, ಎಲ್ಲ ನಟಿಯರನ್ನ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಶ್ರೀಲಂಕಾನ ನಟಿಯರನ್ನ ಕರ್ಕೊಂಡು ಹೋಗೋದು ಶ್ರೀಲಂಕಾಗೆ ಕ್ರಿಕೆಟ್ ಟೂರ್ನಮೆಂಟ್ಗೋಸ್ಕರ. ಇವತ್ತು ಪ್ರಪಂಚ ಅರ್ಥ ಮಾಡ್ಕೊಬೇಕಾಗಿರೋದು ಏನು ಅಂದರೆ, ಒಂದು ಕ್ರಿಕೆಟ್ ಟೂರ್ನಮೆಂಟು ಒಂದು ಸೆಲೆಬ್ರಿಟೀಸ್ಗೆ ಅಂತ ಮಾಡಿದಾಗ ಫಿಲ್ಮ್ ಫೆಟರ್ನಿಟಿ ಅಂದರೆ ಬರೀ ಹುಡುಗರಲ್ಲ, ಬರೀ ಹೀರೋಗಳಲ್ಲ,
ಬರೀ ಡೈರೆಕ್ಟ್ರುಗಳಲ್ಲ, ಬರೀ ಟೆಕ್ನಿಷಿಯನ್ಸ್ ಅಲ್ಲ, ಹೆಣ್ಮಕ್ಳು ಸಹ ಫಿಲ್ಮ್ ಫೆಟರ್ನಿಟಿಗೆ ಸಂಬಂಧಪಟ್ಟವ್ರೆ. ಸೊ ಒಂದು ಟೂರ್ನಮೆಂಟ್ ಆಡೋವಾಗ ಒಂದು ನಾಯಿ ಮರಿ, ಒಂದು ಸೊಳ್ಳೆ, ಒಂದು ಇರುವೆ ನಮ್ಮನ್ನು ನೋಡುತ್ತೆ ಅಂದರೆ ಆ ಟೂರ್ನಮೆಂಟ್ ಆಡಿಯನ್ಸುಕ? ಆ ಟೂರ್ನಮೆಂಟ್ ಆಡ್ತಾ ಇರೋದು ಇವತ್ತಿನ ದಿನ ಕನ್ನಡ ಸೆಲೆಬ್ರಿಟೀಸ್ ಅಂದಮೇಲೆ ಅದೇ ಸ್ಟೇಟಸ್ ನಾವು ಹೀರೋಯಿನ್ಸ್ಗೆ, ಫೀಮೇಲ್ ಕ್ಯಾರೆಕ್ಟರ್ಸ್ಗೂ ಕೊಡಬೇಕು ಅನ್ನೋ ಒಂದು ದೃಷ್ಟಿ ನಂದು. ಅದು ಸುಮಾರು ಜನ ತಪ್ಪು ಅನ್ಬೋದು, ಸುಮಾರು ಜನ ಸರಿ ಅನ್ಬೋದು. ಇವತ್ತಿನ ದಿನ ಯಾರೋ ಒಬ್ಬರು ಮೊನ್ನೆ ನಾನು ಒಂದು ಕ್ವೆಶ್ಚನ್ ಕೇಳಿದ್ರು, ಆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದ್ರಲ್ಲಿ ನಮ್ಮ ಉದ್ದೇಶ ತುಂಬ ಕ್ಲಿಯರು. ಇವತ್ತವರೆಗೂ ನನ್ನ ಟೀಮ್ ಆಗಲಿ, ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರನ್ನೂ ನನ್ನ ಸ್ವಂತ ಫ್ಯಾಮಿಲಿ ಥರ ನೋಡ್ಕೊಂಡಿದ್ದೀನಿ, ನನ್ನ ಸ್ವಂತ ಮಕ್ಕಳ ಥರ ನೋಡ್ಕೊಂಡಿದ್ದೀನಿ, ಸುಮಾರು ಜನನ ನನ್ನ ಸ್ವಂತ ಅಕ್ಕ ತಂಗಿರ ಥರ ನೋಡಿಕೊಂಡು ವಾಪಸ್ ಅವ್ರ ಮನೆ ಸೇರೋವರೆಗೂ ಅವ್ರ ರೆಸ್ಪಾನ್ಸಿಬಿಲಿಟಿ ನಮ್ಮದು ಅಂತ ತಿಳ್ಕೊಂಡು ಆ ರೆಸ್ಪಾನ್ಸಿಬಿಲಿಟಿನ ನಮ್ಮ ಶೋಲ್ಡರ್ ಮೇಲೆ ಕ್ಯಾರಿ ಮಾಡಿ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿ, ಅವ್ರಿಗೆ ಯಾವ ಥರ ಕಂಫರ್ಟಬಲ್ ಆಗಿ ಇರಬೇಕು ಇರಿಸಿ, ಅವ್ರು ಯಾವ ಥರ ವಾಪಸ್ ಕಂಫರ್ಟಬಲ್ ಆಗಿ ಹೋಗ್ಬೇಕು ಕಂಫರ್ಟಬಲ್ ಆಗಿ ಕಳಿಸ್ಕೊಟ್ಟಿದ್ದೀನಿ. ನಟೀರನ್ನ ಕರ್ಕೊಂಡು ಹೋಗ್ಬಿಟ್ರು ಶ್ರೀಲಂಕಾಗೆ ಅಂತ ಏನು ಮಾತಾಡ್ತಾ ಇದ್ರು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಉದ್ದೇಶ ಕ್ರಿಕೆಟ್ ಆಡ್ತಾ ಇರುವಂಥ ಎಲ್ಲ ಮೇಲ್ ಸ್ಟಾರ್ಸು ನೋಡೋದಕ್ಕೆ ಯಾರೂ ಇಲ್ಲ ಅಂದಮೇಲೆ ಆಡಿಯನ್ಸುಕ? ಅಫ್ಕೋರ್ಸ್ ಇವರು ನಮ್ಮ ಫೆಟರ್ನಿಟಿ ಅವರೇ, ನಮ್ಮ ಕನ್ನಡ ಫೆಟರ್ನಿಟಿ ಅವರೇ. ಅವ್ರು ಕರ್ಕೊಂಡು ಹೋದ್ವಿ, ನೋಡಿದ್ವಿ, ಅವ್ರು ನಮ್ಮ ಟೀಮಿಂದ ಬಂದಿರೋದು ನಮ್ಮ ಟೀಮಿಗೆ ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ಟೀಮಿಂದ ಬಂದಿದ್ದಾರೆ ಇನ್ನೊಂದು ಟೀಮಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಆ ಉದ್ದೇಶದಿಂದ ಹೋದ್ವಿ ಹೊರ್ತು ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ, ಯಾವುದೇ ಥರ ರಾಂಗ್ ಥಾಟ್ ಪ್ರೊಸೆಸ್ಸು ಇಲ್ಲ. ಒಂದು ಟೀಮ್ಗೆ 7 ರಿಂದ 8 ಜನ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾ ಅನ್ನುವಂಥ ಮಾತುಗಳು ಕೇಳಿ ಬರುತ್ತೆ. ನೀವು 7 ರಿಂದ 8 ಅಂತ ಇದ್ರೆ ನಾವು 35 ಜನ ಬ್ರ್ಯಾಂಡ್ ಅಂಬಾಸಿಡರ್ ಕರ್ಕೊಂಡು ಹೋಗಿದ್ದೀನಿ. ಹೌದು, 35 ಜನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಕರ್ಕೊಂಡು ಹೋಗಿದ್ದೀನಿ ಮೇಡಮ್. ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಯಾವ ಕಾನೂನು ಹೇಳ್ತದೆ ಕರ್ಕೊಂಡು ಹೋಗ್ಬೇಡಿ ಅಂತ? ಹೇಳಿ ನನಗೆ, ಯಾವ ಕಾನೂನು ಹೇಳ್ತದೆ ಕರ್ಕೊಂಡು ಹೋಗ್ಬೇಡಿ ಅಂತ? 35 ಜನಗೆ ಏರ್ ಟಿಕೆಟಿಂದ ಹಿಡಿದು, ಅಕಾಮಿಡೇಷನಿಂದ ಹಿಡಿದು, ಊಟದಿಂದ ಹಿಡಿದು ಎಲ್ಲ ವ್ಯವಸ್ಥೆ ಮಾಡಿ 35 ಜನನ ಕರ್ಕೊಂಡು ಹೋಗಿ ಕಂಫರ್ಟಬಲ್ ಆಗಿ ಇರಿಸಿ, ಕಂಫರ್ಟಬಲ್ ಆಗಿ ವಾಪಸ್ ಅವ್ರವ್ರ ಮನೆ ಸೇರೋವರೆಗೂ ಜವಾಬ್ದಾರಿ ನಾವು ತೊಗೊಂಡಿರ್ತೀವಿ. ನಮ್ಮ ಶೋಲ್ಡರ್ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅಂತ ಯಾರಾದರೂ ಯೋಚನೆ ಮಾಡಿದಾರಾ? ಯಾರು ಯೋಚನೆ ಮಾಡಲ್ಲ. ಆ ಟೂರ್ನಮೆಂಟ್ ಆಡೋವಾಗ ಚಪ್ಪಾಲೆ ತಟ್ಟೋದಕ್ಕೆ ಇಬ್ಬರಿಲ್ಲ ಅಂದರೆ ಆ ಟೂರ್ನಮೆಂಟ್ ಆಡಿ ಏನು ಸುಖ? ಆ ಟೂರ್ನಮೆಂಟ್ ಏನು ಬರ್ತದೆ ಫಾಯ್ದಾ? ಆ ಟೂರ್ನಮೆಂಟ್ ಯಾರಿಗೆ ಅಂತ ಮಾಡಿದ್ದಾರೆ? ಒಂದು ಟೂರ್ನಮೆಂಟ್ ಅಂದಮೇಲೆ, ಏನೋ ಒಂದು ಮಾಡ್ತಾ ಇದ್ದೀವಿ ಅಂದಮೇಲೆ ದೇರ್ ಶುಡ್ ಬಿ ಜಸ್ಟಿಸ್ ಇನ್ ವಾಟ್ ವಿ ಆರ್ ಡೂಯಿಂಗ್, ಆ್ಯಂಡ್ ವಿ ವಿಲ್ 100% ಅಬೈಡ್ ಬೈ ಕಂಪ್ಲೀಟ್ ಲೀಗಲ್ ಫಾರ್ಮ್ಯಾಲಿಟಿ ವರ್ಕಲ್ಲಿ ಮಾಡ್ತೀವಿ ನಾವು. ಅವ್ರ ಕಾಂಟ್ರಾಕ್ಟ್ ಸೈನ್ ಮಾಡಿಸ್ಕೊತೀವಿ, ಅವ್ರದ್ದು ಏನಿದೆಯೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮಾಡಿಸ್ತೀವಿ, ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ, ಟ್ರಾವೆಲ್ ಇನ್ಶೂರೆನ್ಸು, ಅಕಾಮಿಡೇಷನ್ ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಸೊ ದೇರ್ ಈಸ್ ನೋ ಹಿಡನ್ ಅಜೆಂಡಾ ಇನ್ ದಿಸ್. ಆ್ಯಸ್ ಪರ್ ಥಾಟ್ ಪ್ರೋಸೆಸ್ ಕರೆಕ್ಟಾಗಿದ್ದರೆ ಎಲ್ಲರೂ ಕರೆಕ್ಟಾಗಿ ಯೋಚನೆ ಮಾಡ್ತಾರೆ ಮೇಡಮ್. ಥಾಟ್ ಪ್ರೋಸೆಸ್ ಕೆಟ್ಟದಾಗಿದ್ದರೆ ಎಲ್ಲರೂ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ಯಾರು ಹೇಳಿದ್ರು ಇವತ್ತು ಇಬ್ಬರನ್ನೇ ಕರ್ಕೊಂಡು ಹೋಗ್ಬೇಕು ಬ್ರ್ಯಾಂಡ್ ಅಂಬಾಸಿಡರ್ಸ್ನ ಅಂತ? ಯಾರು ಹೇಳಿದ್ರು 5 ಜನನ ಕರ್ಕೊಂಡು ಹೋಗ್ಬೇಕು ಅಂತ? ಯಾರು ಹೇಳಿದ್ರು 10 ಜನನ ಕರ್ಕೊಂಡು ಹೋಗ್ಬೇಕು ಅಂತ? ಒಂದೊಂದು ಟೀಮ್ ಬ್ರ್ಯಾಂಡ್ ಅಂಬಾಸಿಡರ್ಸ್ ಇಲ್ದ್ರೇನೆ ಬರ್ತಾರೆ. ಅವ್ರಿಗೆ ಕಾನೂನು ಇಲ್ವಾ? ನಾವು 35 ಜನ 40 ಜನ ಬ್ರ್ಯಾಂಡ್ ಅಂಬಾಸಿಡರ್ಸ್ ಕರ್ಕೊಂಡು ಹೋಗ್ಬಿಟ್ಟಿದ್ ಮಾತ್ರಕ್ಕೆ ನಮ್ಮ ಟೀಮ್ ಕಲರ್ಫುಲ್ ಆಗಿ ಕಾಣಿಸ್ಬಿಡ್ತು ಅಂದಿದ್ ಮಾತ್ರಕ್ಕೆ ನಾವು ಕೆಟ್ಟವರ? ಅದು ಯಾವ ಥಾಟ್ ಪ್ರೊಸೆಸ್ಸಲ್ಲಿ ಯೋಚನೆ ಮಾಡ್ತಾರೋ ಆ ಥಾಟ್ ಪ್ರೊಸೆಸ್ಸಲ್ಲೇ ಅದನ್ನ ವಿಜುವಲೈಸ್ ಮಾಡೋಕ್ಕಾಗತ್ತೆ. ಜೆನ್ ಝಿ ಅಂತ ಏನು ಹೇಳ್ತಾರೆ ಸರ್, ಎಲ್ಲೋ ಒಂದ್ ಕಡೆ ನೀವು ಎಲ್ಲರಿಗೂ ಎಲ್ಲ ಟೈಮ್ ಎಲ್ಲ ಜನರೇಷನ್ಗೂ ಫೇವ್ರೇಟ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಕ್ರಿಕೆಟ್ ಅಲ್ಲಿ ಗ್ಲಾಮರ್ ತಂದ್ರಿ, ಈ ಝೋನಲ್ಲಿ ಒಳ್ಳೊಳ್ಳೆ ಕಾನ್ಸರ್ಟ್ಗಳನ್ನ ಮಾಡಿದ್ರಿ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ಯು ಆರ್ ಕನೆಕ್ಟಿಂಗ್ ಆಲ್ ಏಜ್ ಗ್ರೂಪ್ ಅಂತನಾ, ಹೇಗೆ? ಹೌದು, ನಾವು ಇವತ್ತು ಈ ಝೋನ್ ಪಾರ್ಕ್ 3 ಅಂತ ಏನು ಮಾಡಿದ್ವಿ, ಅಲ್ಲಿ 3 ವರ್ಷ ಮಗು ಇಲ್ಲ 4 ವರ್ಷ ಮಗುವಿಂದ ಹಿಡಿದು 60 ವರ್ಷ ಮನುಷ್ಯ ಎಂಟರ್ಟೈನ್ ಮಾಡ್ಬೋದು, ಅಲ್ಲಿ ಎಂಟರ್ಟೈನ್ ಆಗ್ತಾರೆ ಅಲ್ಲಿ. ಸೊ ವಿ ಡೋಂಟ್ ಥಿಂಕ್ ಅಬೌಟ್ ಜನರೇಷನ್ಸ್, ವಿ ಥಿಂಕ್ ಅಬೌಟ್ something that we can create to ensure that we have people from the age of 4 to the age of 60. ಸೊ ಅದೊಂದು ಬಿಸ್ನೆಸ್ ಕಾನ್ಸೆಪ್ಟ್ ಅದು.
ಅದೇ ಥರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂದರೆ 10 ಜನನ ಎಂಟರ್ಟೈನ್ ಮಾಡೋವಂಥ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ಐ ನೋ ಲಿಟಲ್ ಪ್ರೌಡ್ ಆಫ್ ದಟ್. ಸೊ ಜೆನ್ಝಿ 2000 ಜನ್ರೇಷನ್ನು, 90s ಜನ್ರೇಷನ್ನು, 80s ಜನ್ರೇಷನ್ನು, it doesn't make a difference to us. It is all about how we can entertain people, how comfortably we can ensure that people from all age groups can gather in one roof is something that I conceptualized. And Harsha anta ನನ್ನ ಪಾರ್ಟ್ನರ್ ಇದ್ದಾರೆ, his brain and ಅಪೇಕ್ಷಾ ಅನ್ನೋರು ಇದ್ದಾರೆ, his wife. ಅವರಿಬ್ಬರು ಬ್ರೈನು, ನಾನು ಹೇಳಿದ್ನಲ್ಲ ಇವಾಗ ಅವಿನಾಶ್ ಬಗ್ಗೆ ಹೇಳಿದೆ, ಅವಿನಾಶ್ ಹುಟ್ಟಿಸಿರೋಂಥ ಮಗು AVR ಸಿನಿಮ್ಯಾಕ್ಸು, ಅದನ್ನು ನಾನು ದತ್ತಕ್ಕೆ ತೊಗೊಂಡಿದ್ದೀನಿ ಅಂತ. ಅದೇ ಥರ ಇವತ್ತು ಈಝೋನ್ ಟಾರ್ಕ್ 3 ಅಂತ ಹುಟ್ಟಿಸಿರೋ ಮಗು, ನಾನು ಹುಟ್ಟಿಸಿರೋ ಮಗು, ಅದನ್ನು ಅಪೇಕ್ಷಾ ಮತ್ತು ಹರ್ಷ ಅವರು ದತ್ತಕ್ಕೆ ತೊಗೊಂಡಿದ್ದಾರೆ. ಸೊ ನಾನು ಹಾಸ್ಪಿಟಾಲಿಟಿ ಬಿಸ್ನೆಸ್ ಇಸ್ ಆಲ್ ಆನ್ ರೆಕಾರ್ಡ್ ಆಗಿರೋದ್ರಿಂದ ಐ ಡೋಂಟ್ ಬ್ರೇಕ್ ಮೈ ಹೆಡ್ ಓವರ್ ದ್ಯಾಟ್ ಟು ಮಚ್ ಟುಡೇ. ಓಕೆ, ಇನ್ನೊಂದಷ್ಟು ಕಾಮೆಂಟ್ಸ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಎಲ್ಲದೂ ಇರುತ್ತೆ ಸರ್, ನೆಗೆಟಿವ್ ಅಂದರೆ ಪಾಸಿಟಿವ್ ಕೂಡ ಇರುತ್ತೆ. ನಿಮ್ಮ ಮೆಚ್ಯೂರಿಟಿಯನ್ನು ಇಷ್ಟಪಟ್ಟವ್ರು ಇದ್ದಾರೆ. ಸೊ ನೀವು ನಿಮ್ಮ ಯಾವುದೇ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಿದ ರೀತಿ ಆಗಿರಬಹುದು, ನೀವು ಕೊಟ್ಟಂತಹ ರಿಯಾಕ್ಷನ್ಗಳಾಗಿರ್ಬೋದು, ಅದನ್ನು ತುಂಬ ಇಷ್ಟಪಟ್ಟು ನಿಮಗಾಗಿರುವಂಥ ಫ್ಯಾನ್ ಫಾಲೋವಿಂಗೇ ಒಂದು ಬೇರೆ ಫ್ಯಾನ್ ಫಾಲೋವಿಂಗ್ ಇದೆ. ಸೊ ನಿಮಗೆ ಈ ವೆಲ್ ವಿಷರ್ಸು ಫ್ಯಾನ್ ಫಾಲೋವಿಂಗ್ ಬರ್ಡನ್ ಅಂತ ಅನ್ಸುತ್ತಾ, ಪ್ರೆಷರೈಸ್ಡ್ ಅನ್ಸುತ್ತಾ, ಏನು ಹೇಳ್ತೀರಿ ನಿಮ್ಮ ಫ್ಯಾನ್ಸಿಗೆ? ನಾನು ನನ್ನ ಈಝೋನ್ ಜರ್ನಿ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡಿದ್ರು, ಅದರಲ್ಲಿ ನಾನು ಐ ಸ್ಪೆಸಿಫಿಕ್ಲಿ ಟೋಲ್ಡ್ ಇನ್ ದಟ್ ಪಾಡ್ಕಾಸ್ಟ್, ನನಗೆ ಫ್ಯಾನ್ಸ್ ಅನ್ನೋರು ಯಾರೂ ಇಲ್ಲ. ಎವ್ರಿಬಡಿ ಆರ್ ಮೈ ವೆಲ್ ವಿಷರ್ಸ್, ಮೈ ಫ್ರೆಂಡ್ಸ್ ಆ್ಯಂಡ್ ಪೀಪಲ್ ಹೂ ಥಿಂಕ್ ಗುಡ್ ಅಬೌಟ್ ಮೀ ಅಷ್ಟೇ. ಒಬ್ಬರು ನನ್ನ ಫ್ಯಾನ್ ಅಂತ ಹೇಳ್ಕೊಳ್ಳೋದಕ್ಕೆ ಅಷ್ಟು ದೊಡ್ಡ ಅಚೀವ್ಮೆಂಟ್ ನಾನು ಇವತ್ತರೆಗೂ ಏನೂ ಮಾಡಿಲ್ಲ ಲೈಫಲ್ಲಿ. ಇವತ್ತು ಯಾರೇ ನನ್ನ ಜೊತೆ ನಿಂತಿದ್ದಾರೆ, ಯಾರು ನನ್ನ ಜೊತೆ ನನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ, ನಾನು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡೀನಿ ಅಂತ ನನ್ನ ಮಕ್ಕದ ಮೇಲೆ ಹೇಳ್ತಾರೆ, ಅಂಥವ್ರು ಬಂದು ನನ್ನ ವೆಲ್ ವಿಷರ್ಸು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು. ಇವತ್ತಿನ ದಿನ ಜನರಲ್ ಪಬ್ಲಿಕ್ಕಲ್ಲಿ ಒಂದಷ್ಟು ಜನ ನನ್ನನ್ನು ಅಡ್ಮೈರ್ ಮಾಡ್ತಾರೆ, ಅಡೋರ್ ಮಾಡ್ತಾರೆ. ಅವ್ರು ನನ್ನ ಫ್ಯಾನ್ ಅಂತ ಹೇಳಲ್ಲ, ಅವ್ರು ನನ್ನ ವೆಲ್ ವಿಷರ್ಸು. ಸೊ ನನಗೆ ಫ್ಯಾನ್ಸ್ ಅನ್ನೋರಿಲ್ಲ, ನನಗೆಲ್ಲ ವೆಲ್ ವಿಷರ್ಸೇ. ಸೊ ವೆಲ್ ವಿಷರ್ಸ್ ಅಂದಮೇಲೆ ಅವ್ರು ಹೇಳೋದನ್ನು ಕೇಳಬೇಕಾಗತ್ತೆ, ಹೇಳೋದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. ಸೊ ಐ ಆಮ್ ವೆರಿ ಪ್ರೌಡ್ ಆ್ಯಂಡ್ ಐಮ್ ವೆರಿ ಹ್ಯಾಪಿ ಟು ಹ್ಯಾವ್ ಆಲ್ ದೀಸ್ ಪೀಪಲ್ ಇನ್ ಮೈ ಲೈಫ್. ಅದೊಂಥರ ಅಚೀವ್ಮೆಂಟು, ಅದೊಂಥರ ಇಟ್ ಈಸ್ ಅ ಬ್ಲೆಸ್ಸಿಂಗ್. ಸೊ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಆಲ್ ಆಫ್ ದೆಮ್ ಇನ್ ಮೈ ಲೈಫ್. ಸರ್, ಮೊನ್ನೆ ನಿಮ್ಮ ಬರ್ಡೇ ಟೈಮಲ್ಲಿ ಸಿಕ್ಕಾಪಟ್ಟೆ ನಿಮಗೆ ವಿಶಸ್ ಬರುತ್ತೆ, ಜನ ತುಂಬ ಪ್ರೀತಿ ಕೊಡ್ತಾರೆ. ಒಂದು ರೀಲ್ ಹಾಕಿದ್ರೆ ಸಾಕು 7, 8, 9 ಲಕ್ಷ ಎಲ್ಲ ವ್ಯೂಸ್ ಬರುತ್ತೆ. ಇಂಥ ಸಂದರ್ಭದಲ್ಲಿ ಹೆಂಗೋ ಸಿನಿಮಾ ಇಂಡಸ್ಟ್ರಿಗೂ ಕಾಲಿಟ್ರೆ ಪೊಲಿಟಿಕ್ಸಿಗೆ ಬರುವಂಥ ಯೋಚನೆ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಸದ್ಯಕ್ಕೇನೂ ಇಲ್ಲ. ಫ್ಯೂಚರಲ್ಲಿ ಏನಾದರೂ ಥಿಂಕಿಂಗ್ ಇದೆಯಾ ಪೊಲಿಟಿಕ್ಸಿಗೆ ಎಂಟರ್ ಆಗಬೇಕು? ಪಾಸ್ಟಲ್ಲಿತ್ತು, ಪ್ರೆಸೆಂಟಲ್ಲಿ ಇಲ್ಲ, ಫ್ಯೂಚರಲ್ಲಿ ನಂಗೆ ಗೊತ್ತಿಲ್ಲ. ಬಂದರೆ ಯಾವ ಪಕ್ಷದಿಂದ ಬರ್ತೀರಾ? ಗೊತ್ತಿಲ್ಲ ಮೇಡಮ್. ಉಪೇಂದ್ರ ಸರ್ ತರ ಪ್ರಜಾಕೀಯ ಅಂತ ನಂಗೆ ಗೊತ್ತಿಲ್ಲ ಮೇಡಮ್. ನಾನು ಅದೇ ಹೇಳಿದ್ನಲ್ಲ, ಪಾಸ್ಟಲ್ಲಿ ತುಂಬಾ ಜನಕ್ಕೆ ಆಸೆ ಇದೆ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವ್ರನ್ನ ಪೊಲಿಟಿಷಿಯನ್ ಆಗಿ ನೋಡ್ಬೇಕು ಅಂತ. ಅದು ಇನ್ನು ಮುಂದಾಲೋಚನೆ ಮಾಡಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇದೆಯಾ ಸರ್? ಸದ್ಯಕ್ಕಂತೂ ಯಾವ ಎಲೆಕ್ಷನ್ನು ಇಲ್ಲ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋಕೆ ನಮ್ಗೆ ಇನ್ನೂ 2.5 ವರ್ಷ ಟೈಮ್ ಇದೆ. ಸೊ 2.5 ವರ್ಷದಲ್ಲಿ ಏನಾದರೂ ಅವಕಾಶ, ದೇವರ ಆಶೀರ್ವಾದದಿಂದ ನೀನು ಬರಬೇಕು ಅಂತ ದೇವರು ತಲೆಯಲ್ಲಿ ಬರೆದಿದ್ರೆ ಬರ್ತೀನಿ. ಬೇಡ, ನೀನು ಎಲ್ಲಿದೆಯೋ ಅಲ್ಲೇ ನೆಮ್ಮದಿಯಾಗಿರುವಂಥ ದೇವರು ಇಷ್ಟಪಟ್ಟರೆ ಬರ್ದಿರೋನೂ ಇರ್ಬೋದು. ಸೊ ನಿಮ್ಮ ತಂದೆ ಅವರಿಗೆ ಇಂಟ್ರೆಸ್ಟ್ ಇತ್ತು ಸರ್ ಪೊಲಿಟಿಕ್ಸ್? ನಮ್ಮ ತಂದೆ ಪಾಲಿಟಿಕ್ಸಲ್ಲಿ ಇದ್ದರು. ಓಕೆ. ನಮ್ಮ ತಂದೆ ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡಿದರು, ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿ ಗೆದ್ದಿದ್ರು. ಗೌರ್ಮೆಂಟ್ ಜಾಬಲ್ಲಿದ್ದರು, VRS ತೊಗೊಂಡು ಕಂಟೆಸ್ಟ್ ಮಾಡಿ ಗೆದ್ದ ನಂತರ ಪಾಲಿಟಿಕ್ಸಿಂದ ನಮ್ಮ ತಾಯಿಗೆ ಇಷ್ಟ ಆಗಿಲ್ಲ ಅಂತ ಸ್ಟೆಪ್ ಡೌನ್ ಮಾಡಿದ್ರು. ನೀವು ಆ ಲೆಗೆಸಿ ಕಂಟಿನ್ಯೂ ಮಾಡೋ ಇಲ್ಲ, ಆ ಲೆಗೆಸಿ ಅಲ್ಲಿಗೆ ಒಂದೇ ಟರ್ಮ್ಗೆ ಮುಗೀತಲ್ವ. ಸೊ ಅದರಿಂದ ನಾವು ನನ್ ಆಫ್ ಅಸ್ ಹ್ಯಾವ್ ಸೀರಿಯಸ್ಲಿ ಥಾಟ್, ನಮ್ಮ ಫ್ಯಾಮ್ಲಿನಲ್ಲಿ ನೆವರ್ ಥಾಟ್ ಅಬೌಟ್ ಇಟ್. ಮತ್ತು ನಮ್ಮ ಅಕ್ಕ, ದೊಡ್ಡ ಅಕ್ಕ, ಶಿ ಈಸ್ ಅನ್ ಇಂಜಿನಿಯರ್, ಶಿ ಈಸ್ ಸೆಟಲ್ಡ್ ಇನ್ ದ US. ನಮ್ಮ ಎರಡನೇ ಅಕ್ಕ ಡಾಕ್ಟ್ರು, ಶಿ ಹ್ಯಾಸ್ ಅವರ್ ಓನ್ ಹಾಸ್ಪಿಟಲ್ ಆ್ಯಂಡ್ ಶಿ ಈಸ್ ಒನ್ ಆಫ್ ದ ವೆಲ್ ನೋನ್ ಗೈನಕಾಲಜಿಸ್ಟ್. ನಾನೊಬ್ಬ ಕ್ವಾಲಿಫೈಡ್ ಲಾಯರು. ಸೊ ನಮ್ಗೆ ಯಾರಿಗೂ ಪಾಲಿಟಿಕ್ಸಲ್ಲಿ ಬರಬೇಕು ಅನ್ನೋ ಉದ್ದೇಶ ಬಂದಿಲ್ಲ. ಇನ್ನು ಮುಂದಕ್ಕೆ ಬರ್ಬೋದೇನೋ ಗೊತ್ತಿಲ್ಲ.
ಸರ್ ನಿಮ್ದು ಕಾರ್ ಕ್ರೇಜ್ ಬಗ್ಗೆ ಒಂಚೂರು ಹೇಳಿ ಸರ್. ಹೊಸ ಹೊಸ ಕಾರಲ್ಲಿ ಹೊಸ ಹೊಸ ರೀಲ್ಸ್ ಎಲ್ಲ ಬರ್ತಾ ಇರುತ್ತೆ. ರೆಡ್ಡಿ ಅವರು ಹೊಸ ಕಾರ್ ಖರೀದಿ ಮಾಡಿದ್ರು ಅಂತ. ಸೊ ರೀಸೆಂಟ್ ಆಗಿ M9 ಕಾರ್ ಅನ್ಸುತ್ತೆ. ಯಾಕೆ ಇಷ್ಟೊಂದು ಇಷ್ಟ ಕಾರ್ ಅಂದ್ರೆ? ಆ್ಯಕ್ಚುಲಿ M9 ತೊಗೊಂಡಿದ್ದು ಅಮ್ಮಗೋಸ್ಕರ, ಯಾಕಂದರೆ ಅಮ್ಮ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು ಎಲ್ಲ ಕಡೆ ಅಂತ. M9 ಇಸ್ ಅ ವೆರಿ ನೈಸ್ ಕಾರ್, ಎಸ್ಪೆಷಲಿ ದ ಇಂಟೀರಿಯರ್ಸ್ ಆರ್ ಫ್ಯಾಬ್ಯುಲಸ್, ತುಂಬ ಕಂಫರ್ಟಬಲ್ ಆಗಿದೆ. ಇನ್ನು ಮಿಕ್ಕಿದ್ದು ಐ ಥಿಂಕ್ ಚೈಲ್ಡ್ಹುಡ್ಡಿಂದನೂ ಡ್ಯಾಡಿನೂ ತುಂಬ ಕಾರ್ ಫಿನೆಟಿಕ್ಕು. ಸೊ ಡ್ಯಾಡಿಯಿಂದ ನನಗೂ ಬಂದಿದೆ ಅನಿಸುತ್ತೆ ಅದು. ಸೊ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಕಾರ್ಸು ಇದೆ, ಒಂದು ರೋಲ್ಸ್ ರಾಯ್ಸ್ ಒಂದು ಬಿಟ್ಟು ಇನ್ನೆಲ್ಲ ಕಾರು ಇದೆ. ಯಾವುದು ಕಾಸ್ಟ್ಲಿಯೆಸ್ಟ್ ಅದ್ರಲ್ಲಿ? i8 ಇದೆ, BMW, ಬೆಂಟ್ಲಿ ಇದೆ, ಲ್ಯಾಂಬೋರ್ಗಿನಿ ಇದೆ, ಪೋರ್ಷೆ ಕಾಯನ್ ಇದೆ. ಪೋರ್ಷೆ ಕಾಯನ್ 3 ಇದೆ ನನ್ನ ಹತ್ರ ಇವಾಗ. ರೇಂಜ್ ರೋವರ್ಸ್ ಒಂದು 4 ರೇಂಜ್ ರೋವರ್ ಇದೆ. ಪೋರ್ಷೆ ಯಾಕೆ ಸರ್ 3 ತಗೊಂಡಿದ್ದೀರಾ? ಒಂದು ನನ್ನ ಕಾರು, ಒಂದು ಮೊನ್ನೆ ಹೊಸದಾಗಿ ಒಂದು ತೊಗೊಂಡೆ. ಇನ್ನೊಂದು ಕಾರು ಅದು ಅಲ್ಲೇ ಹಂಗೆ ನಿಂತಿದೆ ಒಂದು ಕಾರು. ಸೊ SLK ಮರ್ಸಿಡೀಸ್ ಇದೆ, ಮರ್ಸಿಡೀಸ್ S ಕ್ಲಾಸ್ ಇದೆ, ಮರ್ಸಿಡೀಸ್ E ಕ್ಲಾಸ್ ಇದೆ, ಮರ್ಸಿಡೀಸ್ C ಕ್ಲಾಸ್ ಇದೆ, ಆಡಿ A6 ಅದು ನನ್ನ ಫಸ್ಟ್ ಸಂಪಾದನೆಯಿಂದ ತೊಗೊಂಡಿರೋ ಕಾರ್ ಅಂತ ಅದನ್ನು ಹಂಗೆ ಪ್ರಿಸರ್ವ್ ಮಾಡ್ಕೊಂಡಿದ್ದೀನಿ. ನಮ್ಮ ತಂದೆ ನಮ್ಮ ತಾಯಿಗೆ 2003 ಬರ್ಡೇಗೆ ಅಂತ ಗಿಫ್ಟ್ ಮಾಡಿರೋ ಕಾರ್ನ ಅದನ್ನು ಪ್ರಿಸರ್ವ್ ಮಾಡ್ಕೊಂಡಿದ್ದೀನಿ. ಅದು ಮರ್ಸಿಡೀಸ್ C ಕ್ಲಾಸು. ಅದು ಬಿಟ್ಟು ಇನ್ನೆಲ್ಲ ಲೇಟೆಸ್ಟ್ ವರ್ಷನ್ ಕಾರ್ಸ್ ನನ್ನ ಹತ್ರ ಇದೆ. ಸೊ ಡ್ಯಾಡಿ ಆಲ್ಸೋ ವಾಸ್ ಅ ಲಿಟಲ್ ಕ್ರೇಜಿ ಅಬೌಟ್ ಕಾರ್ಸ್. ಅದೇ ನನಗೂ ಬಂದಿದೆ, ಐ ಆಮ್ ಲಿಟಲ್ ಕ್ರೇಜಿ ಅಬೌಟ್ ಕಾರ್ಸ್. ಸೊ ನೆಕ್ಸ್ಟ್ ಯಾವ್ದು ತಗೊಳ್ಳೋ ಪ್ಲಾನ್ ಇದೆ ಸರ್? ಇವಾಗ ರೀಸೆಂಟಾಗಿ M9 ತೊಗೊಂಡು ಒಂದು ಪೋರ್ಷೆ ಕಾಯನ್ ತೊಗೊಂಡಿರೋದ್ರಿಂದ ಇನ್ನೊಂದು ವರ್ಷಕ್ಕೆ ಎವ್ರಿ ಇಯರ್ ಬರ್ತ್ಡೇಗೆ ಅಂತ ಒಂದು ಕಾರ್ ತೊಗೊತೀನಿ. ಟ್ರೆಡಿಷನ್ ಫಾಲೋ ಮಾಡ್ತಾ ಇದ್ದೀನಿ 2016ಇಂದ. ಓಕೆ. ಸೊ ನೆಕ್ಸ್ಟ್ ಬರ್ತ್ಡೇವರೆಗೂ ಯಾವುದು ತೊಗೊಳ್ದಿರ ಇರಬೇಕು ಅಂತ ಒಂದು ಆಸೆ ಇದೆ, ತೊಗೊಳ್ಳಲ್ಲ. ನೆಕ್ಸ್ಟ್ ಬರ್ಡೇ ಅಷ್ಟರಲ್ಲಿ ಅರವಿಂದ್ ರೆಡ್ಡಿ ಅವರಿಗೆ ಒಂದು ಫ್ಯಾಮಿಲಿ, ಒಂದು ಹೊಸ ಕಾರು, ಒಂದು ಮದುವೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಹೋಪ್ಫುಲಿ. ವಿ ಆಲ್ಸೋ ವಿಶ್ ದ ಸೇಮ್. ಸರ್, ಕೊನೆಯದಾಗಿ ನಿಮ್ಮ ಪ್ರೀತಿ ಮಾಡುವಂತಹ ಜನರಿಗೆ, ನಿಮ್ಮನ್ನು ಇಷ್ಟಪಡುವವರಿಗೆ, ಏನೇ ಆಗಲಿ ನಾವು ನಿಮ್ಮ ಹಿಂದೆ ನಿಂತ್ಕೊಂಡಿರ್ತೀವಿ ಅಂತ ಹೇಳುವಂಥ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ ಏನು ಒಂದು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಿ? ನೀವೆಲ್ಲ ಮಾಡಿರೋದು AVR. ನಾನು ನಿಮ್ಮಿಂದ ಇದೇ ಥರ ಪ್ರೀತಿ, ವಿಶ್ವಾಸ ಮತ್ತು ನನ್ನ ಜೊತೆ ನಿಂತ್ಕೊಳ್ಳೋ ಅಂಥ ಒಂದು ಧೈರ್ಯ ದೇವರು ನಮಗೆಲ್ಲ ಕೊಡಲಿ. ನಾನು ನಿಮ್ಮ ಜೊತೆ ಸದಾ ಇರ್ತೀನಿ, ಯಾವತ್ತಿಗೂ ಇರ್ತೀನಿ. ನೀವೆಲ್ಲ ಮಾಡಿರುವಂಥ ಈ AVR ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರ ಜೊತೆಗಿನ ಒಂದು ಸಣ್ಣ ಮಾತುಕತೆಯಾಗಿತ್ತು. ಅವರ ಲೈಫ್ ಸ್ಟೈಲ್, ಅವರ ಬಿಸ್ನೆಸ್ ಹೇಗೆ ನಡೆಯುತ್ತೆ, ಅವರ ರುಟೀನ್ ಏನು, ಏನು ತಿಂತಾರೆ, ಯಾವಾಗ ಎಲ್ಲಿ ಹೇಗೆ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾರೆ, ಒಂದಿಷ್ಟು ಅಪ್ಕಮಿಂಗ್ ಬಿಸ್ನೆಸ್ ಮ್ಯಾನ್ಗಳಿಗೆ ಈ ಒಂದು ಪಾಡ್ಕಾಸ್ಟ್ ಯೂಸ್ಫುಲ್ ಆಗತ್ತೆ. ಜೊತೆಗೆ ನೆಕ್ಸ್ಟ್ ಇನ್ನೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.